विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत्। श्रियं अराति साधन पयोधियुळ್ पडेदुं धात्रियं जीयने ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರಂ ಒತ್ತಿಕೊಂಡು ಆತ್ಮೀಯ ಸುಪುಷ್ಟ ದೃಷ್ಟಿಯಂ ಒಡಂಬೊಡೆ ತಾಳ್ದಿಯೂ ಇಂತೋ ಉದಾತ್ತ ನಾರಾಯಣ ದೇವಂ ಯಮಗೀಗೆ ಅರಿಕೇಸರಿ ಸೌಖ್ಯ ಕೋಟಿಯಂ ಉದಾತ್ತ ನಾರಾಯಣನಾದ ದೇವಂ ಯಮಗೀಗೆ ಅರಿಕೇಸರಿ ಸೌಖ್ಯ ಕೋಟಿಯಂ. ಎಲ್ಲರಿಗೂ ನಮಸ್ಕಾರ. ವಿಘ್ನ ನಿವಾರಕನಾದಂತಹ ಗಣಪತಿಗೆ, ಅಕ್ಷರ ದೇವತೆಯಾದಂತಹ ಶಾರದೆಗೆ ಹಾಗೂ ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರವರ್ತಿಸುವಂತಹ ಅಖಂಡ ಗುರು ಪರಂಪರೆಗೆ ವಂದಿಸಿಕೊಳ್ತಾ ಇಂದಿನ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಪಂಪ ಭಾರತ ಅರ್ಥಾತ್ ವಿಕ್ರಮಾರ್ಜುನ ವಿಜಯವೆಂದು ಪ್ರಖ್ಯಾತವಾದಂತಹ ಕನ್ನಡದ ಆದಿಕವಿ ಪಂಪನ ಈ ಕಾವ್ಯದಲ್ಲಿ ನಿನ್ನೆ ದಿವಸ ಕರ್ಣನ ಜನನ, ಕರ್ಣನ ವಿದ್ಯಾಭ್ಯಾಸ ಹಾಗೂ ಕರ್ಣ ಶಾಪವನ್ನು ಪಡೆದಂತಹ ವೃತ್ತಾಂತಗಳನ್ನು ತಾವೆಲ್ಲ ಗಮನಿಸಿದ್ದೀರಿ. ಕವಿ ಒಂದು ಸಾರಿ ಕರ್ಣನ ಜನನ, ವಿದ್ಯಾಭ್ಯಾಸ, ಶಾಪ ಪಡೆದ ಪ್ರಸಂಗಗಳನ್ನು ಹೇಳಿ ಆದಮೇಲೆ ಕುಂತಿಯ ಮಕ್ಕಳೆನಿಸಿದಂತಹ ಪಾಂಡವರ ಜನನದ ಕಥೆಯನ್ನು, ಆಮೇಲೆ ದುರ್ಯೋಧನಾದಿಗಳ ಜನನದ ಕಥೆಯನ್ನು ಹೇಳ್ತಾನೆ. ಹಾಗೆ ಪಾಂಡವರು ಕಾಡಿನಲ್ಲಿ ಬೆಳೀತಾ ಇದ್ದಾಗ, ಈ ಕಡೆಯಲ್ಲಿ ಹಸ್ತಿನಾವತಿಯಲ್ಲಿ ಕೌರವರು ಬೆಳೀತಾ ಇದ್ದಾಗ, ಆ ಕಡೆಯಲ್ಲಿ ಪಾಂಡು ಮಹಾರಾಜನ ಮರಣ ಆಗುತ್ತೆ. ಕುಂತಿ ಮಕ್ಕಳನ್ನು ಕಟ್ಟಿಕೊಂಡು ಹಸ್ತಿನಾವತಿಗೆ ಬರ್ತಾಳೆ. ಹಸ್ತಿನಾವತಿಯಲ್ಲಿ ರಾಜಕುಮಾರರೆಲ್ಲ ಬೆಳೀತಾ ಇದ್ದಾರೆ. ಆ ಬಾಲಕರಿಗೆ ಆರಂಭದಲ್ಲಿ ಕೃಪಾಚಾರ್ಯರು ಗುರುಗಳೆನಿಸಿದ್ದಾರೆ. ಇದೇ ಹಂತದಲ್ಲಿ ದ್ರೋಣರ ಪ್ರವೇಶ ಹಸ್ತಿನಾವತಿಗಾಗತ್ತೆ. ದ್ರೋಣರು ಹಸ್ತಿನಾವತಿಗೆ ಯಾಕೆ ಬಂದರು, ಅವರ ಹಿನ್ನೆಲೆ ಏನು, ದ್ರೋಣರು ಹಸ್ತಿನಾವತಿಗೆ ಬಂದಿದ್ದರ ಪ್ರಭಾವವೇನು, ಇದನ್ನು ಇವತ್ತಿನ ಗಮಕ ಭಾಗದಲ್ಲಿ ನಾವು ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಈ ದ್ರೋಣರು ಯಾರು ಅಂತಂದರೆ, ದ್ರೋಣಾಚಾರ್ಯರೆಂದೇ ಅವರು ಪ್ರಸಿದ್ಧರಾದವರು. ಅವರ ತಂದೆ ಭರದ್ವಾಜ ಋಷಿ. ಅವರು ಒಂದು ದಿವಸ ಗಂಗಾ ನದಿಯ ತಟದಲ್ಲಿದ್ದಾಗ ಅಲ್ಲಿಗೆ ಅಪ್ಸರ ಸ್ತ್ರೀಯಾದಂತಹ ಘೃತಾಚಿ ಎನ್ನುವವಳು ಬರ್ತಾಳೆ. ಅವಳನ್ನು ನೋಡಿ ಇವರಿಗೆ ಆ ಸಂದರ್ಭದಲ್ಲಿ ಆದಂತಹ ಸ್ಖಲನದಿಂದ ಈ ದ್ರೋಣರು ಹುಟ್ಟಿಕೊಳ್ಳೋದು. ಅಂದರೆ ಮಹಾತ್ಮರ ವೀರ್ಯ ಅದು ವ್ಯರ್ಥ ಆಗಬಾರ್ದು ಅಂಥೇಳಿ ದ್ರೋಣ ಅಂತ ಹೇಳಿದರೆ ಮರದ ಪಾತ್ರೆ, ಆ ಮರದ ಪಾತ್ರೆಯಲ್ಲಿ ಅದನ್ನು ನಿಕ್ಷೇಪಿಸ್ತಾರೆ. ಅಲ್ಲಿಂದ ದ್ರೋಣಾಚಾರ್ಯರು ಹುಟ್ಟಿ ಬಂದರು. ಆ ಕಾಲದಲ್ಲಿ ಹೀಗೆ ಒಂದೆರಡು ಇವತ್ತಿನ ಕಾಲಕ್ಕೆ ಅಸಹಜವೆನಿಸುವಂಥ ಹುಟ್ಟುಗಳೆಲ್ಲ ಆಗಿದ್ದಿದೆ. ಶರದ್ವಂತ ಎನ್ನುವಂತಹ ಋಷಿಯ ಇನ್ನೊಂದು ಅಪ್ಸರ ಸ್ತ್ರೀಯನ್ನು ನೋಡಿದಂಥ ಸ್ಖಲನದಿಂದ ಕೃಪಾಚಾರ್ಯರು ಹುಟ್ಟಿ ಬಂದವರು. ಆಮೇಲೆ ಇಂದಿನ ನಮ್ಮ ಕಥಾಭಾಗದಲ್ಲಿ ಮತ್ತೊಂದು ಪ್ರಮುಖ ಪಾತ್ರವಾಗಿರುವಂಥ ದೃಪದ ಮಹಾರಾಜ
ಅವನು ಅವನ ತಂದೆಯಾದಂಥ ಪೃಷತ ಮಹಾರಾಜನಿಗೆ ಇಂಥವುದೇ ಒಂದು ಸಂದರ್ಭದಲ್ಲಿ ಮಗನಾಗಿ ಹುಟ್ಟಿದವನು. ಈ ಒಂದು ಕಾಲಘಟ್ಟದಲ್ಲಿ ಕೆಲವು ಇಂತಹ ಅತಿ ವಿಶೇಷವೆನಿಸುವಂಥ ಹುಟ್ಟುಗಳಾಗಿದ್ದಿದೆ. ಈ ದ್ರೋಣರ ಚಿಕ್ಕಪ್ಪ ಆಗಬೇಕು ಅಗ್ನಿವೇಶ್ಯರು ಅಂತ, ಅವರು ಹಾಗೆ ಹೀಗೆ ಒಂದು ವಿಚಿತ್ರವಾದಂತಹ ಅಗ್ನಿಕುಂಡದ ಸಮೀಪದಲ್ಲಿ ಜನನವನ್ನು ಪಡೆದು ಬಂದವರು. ಹೀಗೆ ಭರದ್ವಾಜ ಋಷಿಗೆ ದ್ರೋಣ ಮಗನಾಗಿ ಹುಟ್ಟಿದ. ಮಗನಿಗೆ ದ್ರೋಣರು ಯಾವೆಲ್ಲ ವಿದ್ಯಾಭ್ಯಾಸವನ್ನು ಮಾಡಬೇಕೋ ಅದನ್ನೆಲ್ಲ ಮಾಡಿಸಿದರು. ಯಾಕೆಂದರೆ ಬೇರೆ ಮಕ್ಕಳಿಗೂ ಕೂಡ ಇವರು ವಿದ್ಯಾಭ್ಯಾಸವನ್ನು ಮಾಡಿಸುವವರೇ ಆಗಿದ್ದರು. ಒಂದಷ್ಟನ್ನು ತಾವು ಕಲಿಸಿ ಆಮೇಲೆ ತಮ್ಮ ತಮ್ಮನಾದಂಥ ಅಗ್ನಿವೇಶನಿಗೆ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಿಸು ಅಂತ ಹೇಳಿದರು. ಆಗಿನ ಕಾಲದಲ್ಲಿ ಎಲ್ಲ ಋಷ್ಯಾಶ್ರಮಗಳಿಗೆ ಮಕ್ಕಳನ್ನು ಕರೆದುಕೊಂಡು ಬರ್ತಾ ಇದ್ದಂಥ ಕಾಲ. ಅನೇಕ ಮಂದಿ ರಾಜಕುಮಾರರು ಸೇರಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಹಾಗೆ ದ್ರೋಣರು ಸಾಕಷ್ಟು ವಿದ್ಯೆಯನ್ನು ಕಲಿತಾದ ಮೇಲೆ ಅವರ ತಂದೆಯವರಾದಂತಹ ಭರದ್ವಾಜರು ತಾವೇ ಮುಂದೆ ನಿಂತು ದ್ರೋಣಂಗೆ, ನಾವು ಕೃಪಾಚಾರ್ಯರು ಅಂತ ಯಾರನ್ನು ಹೇಳ್ತಾ ಇದ್ದೇವೆ, ಅವರ ತಂಗಿಯಾದಂತಹ ಕೃಪಿ, ಅವಳನ್ನು ಪಂಪ ಶಾರದ್ವತೆ ಅಂತಲೂ ಕರೆದಿದ್ದಾನೆ, ಅವಳನ್ನು ತಂದು ಮದುವೆ ಮಾಡಿಸಿದರು. ಆ ದ್ರೋಣ ಹಾಗೂ ಕೃಪಿ ಎನ್ನುವರ ದಾಂಪತ್ಯದಲ್ಲಿ ರುದ್ರಾಂಶದಿಂದ ಅಶ್ವತ್ಥಾಮನೆನ್ನುವಂತಹ ಮಗ ಜನಿಸಿದ. ಇವಿಷ್ಟು ದ್ರೋಣರ ಆ ಹೊತ್ತಿನ ಪರಿಸ್ಥಿತಿ. ಅವರ ಗೃಹಸ್ಥಾಶ್ರಮ ಹೀಗಿದೆ. ಹೆಂಡತಿ ಕೃಪಿ, ಆಮೇಲೆ ಮಗ ಅಶ್ವತ್ಥಾಮ. ಆದರೆ ಸಂಸಾರದಲ್ಲಿ ಇನ್ನೊಂದು ವಿಶೇಷವಾದಂಥ ಸಂಗತಿ ಇತ್ತು. ಅದು ಮುಂದಿನ ಕಥೆಯನ್ನು ಬದುಕನ್ನು ನಡೆಸುತ್ತೆ. ದ್ರೋಣನು ದ್ರೋಣನು ತನಗೆ ಬಡತನ ಮಡಸೆ ಅಶ್ವತ್ಥಾಮನಂ ಒಡಗೊಂಡು ನಾಡು ನಾಡಂ ತೊಳೆದೋ ಪರಶುರಾಮನಲ್ಲಿ ಒಂದಂ ಕ್ಷಿತಿಯೊಳಗುಳ್ಳ ಭೋಭುಜರಂ ಒತ್ತಿ ಮೊದಲ್ಗಿಡ ಮುನ್ನಂ ಏಕವಿಂಶತಿ ಪರಿಸಂಖ್ಯೆಯು ಭರಿಸಿ ಸರ್ವನಿವೇದಕಮೆಂಬ ಯಜ್ಞಮಂ ಕ್ಷಿತಿಪೊಗಳ್ವನ್ನಮಂ ಇತ್ತೋ ಗುರುದಕ್ಷಿಣೆಯಾಗಿರ ಕಶ್ಯಪ ಪ್ರಜಾಪತಿಗೆ ಸಮುದ್ರ ಮುದ್ರಿತ ಧರಿತ್ರಿಯಂ ಒಂದೋ ಅಳಿಯೂರಂ ಈವವೋಲ್ಲು. ಭರದ್ವಾಜರು ಬಹಳ ಸಂಪತ್ತೇನೇನು ಮಾಡಿದವರಲ್ಲ. ಹೇಳಿ ಕೇಳಿ ಋಷಿಗಳು, ಆಶ್ರಮವನ್ನು ಕಟ್ಟಿಕೊಂಡಿದ್ದವರು. ಆದರೆ ಅಷ್ಟರಲ್ಲೇ ಅವರು ಜೀವನವನ್ನು ನಡೆಸ್ತಾ ಇದ್ದರು. ಮತ್ತು ಭರದ್ವಾಜರ ಹೆಂಡತಿಯ ಬಗ್ಗೆಯೂ ಯಾವ ಪ್ರಸ್ತಾಪ ಮೂಲ ವ್ಯಾಸ ಭಾರತದಲ್ಲಿಯೂ ಇಲ್ಲ. ಮತ್ತು ಈ ದ್ರೋಣರ ಜನನವೆನ್ನುವುದು ಹೇಗೂ ಮರದ ಪಾತ್ರೆಯಲ್ಲಾಗಿದ್ದು ತಾಯಿ ಬೇಕಾಗಿಯೂ ಇಲ್ಲ. ಒಂದು ಪಾತ್ರವನ್ನು ಕಟ್ಟಿಕೊಡಬೇಕಾದರೆ ತಂದೆ ತಾಯಿ ಎರಡು ಪಾತ್ರಗಳನ್ನು ತೋರಿಸಬೇಕಾಗ್ತದೆ. ಇಲ್ಲಿ ಅಂಥ ಅವಶ್ಯಕತೆಯೂ ಬೀಳಲಿಲ್ಲ. ಅಷ್ಟೋ ಇಷ್ಟೋ ಆಶ್ರಮದಲ್ಲಿತ್ತು. ಆದರೆ ದ್ರೋಣರಿಗೆ ಮದುವೆಯಾಗಿ ಹೆಂಡತಿಯು ಮಗನೂ ಜನಿಸಿದ ಮೇಲೆ ಮನೆಯಲ್ಲಿ ಬಡತನ ಅಂತ ತೋರಿತ್ತು. ಹೆಂಡತಿ ಮಕ್ಕಳನ್ನು ಸಾಕುವುದು ಬಹಳ ಕಷ್ಟ ಅಂತ ಆಯಿತು. ವ್ಯಾಸರು ಅಶ್ವತ್ಥಾಮ ಹಾಲು ಕುಡಿದ ಪ್ರಕರಣವನ್ನೆಲ್ಲ ಬಹಳ ವಿಶೇಷವಾಗಿ ವರ್ಣಿಸಿದ್ದಾರೆ. ಅವರ ಮನೆಯಲ್ಲಿ ಹಾಲಿಗೂ ಗತಿ ಇರಲಿಲ್ಲ. ಆ ಹೊತ್ತಿನಲ್ಲಿ ದ್ರೋಣನು ತನಗೆ ಬಡತನ ಮಡಸೆ ಮಗ ಅಶ್ವತ್ಥಾಮನನ್ನು ಕರೆದುಕೊಂಡು ನಾಡು ನಾಡಂ ತೊಳಲ್ದು, ಏನಾದರೂ ಒಂದು ದ್ರವ್ಯ ಸಂಪಾದನೆ ಮಾಡಬೇಕು ಕುಟುಂಬ ನಿರ್ವಹಣೆಗಾಗಿ ಅಂತ ಹೇಳಿ ಊರೂರು ತಿರುಗಿದ್ರಂತೆ ಮಗನನ್ನು ಕಟ್ಟಿಕೊಂಡು. ಹಾಗೆ ಅವರು ಊರೂರು ತಿರುಗ್ತಾ ಇದ್ದ ಕಾಲದಲ್ಲಿ ಪರಶುರಾಮನಲ್ಲಿಗೆ ಬಂದವು. ಯಾಕೆ ಪರಶುರಾಮನಲ್ಲಿಗೆ ಬಂದರು ಅಂತಂದರೆ, ಆ ಹೊತ್ತಿಗೆ ಪರಶುರಾಮರ ಬಗ್ಗೆ ಪ್ರಪಂಚದಲ್ಲಿ ಹರಡಿದಂಥ ಒಂದು ಖ್ಯಾತಿ ಇತ್ತು. ಏನಂದರೆ, ಒಂದೇ ವಾಕ್ಯದಲ್ಲಿ ನಾವು ಸರಳವಾಗಿ ಹೇಳೋದಾದರೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದವನು ಪರಶುರಾಮ. ಆದರೆ ಪಂಪ ಆ ಕಾಲದ ನಮ್ಮ ಗಮಕಿಗಳು ಹೇಳಿದಾಗೆ ಅಂದಿನ ಪಂಪನ ಕಾಲಘಟ್ಟದ ಶಬ್ದಗಳೇ ಬೇರೆ. ಕ್ಷಿತಿಯೊಳಗುಳ್ಳ ಭೂಭುಜರನ್ ಒತ್ತಿ ಮೊದಲ್ಗಿಡೆ ಮುನ್ನಂ, ಎಲ್ಲ ಭೂಭುಜರನ್ನು ಕೂಡ
ಸಂಹಾರ ಮಾಡಿಬಿಟ್ಟಿದ್ರು ಅವರು. ಎಷ್ಟು ಸಂಖ್ಯೆಯಲ್ಲಿ? ಮುನ್ನಂ ಏಕವಿಂಶತಿ ಪರಿಸಂಖ್ಯೆಯಂ, ಅಂದರೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದವರು ಕ್ಷತ್ರಿಯ ಸಂಹಾರವನ್ನು ಮಾಡಿದರು. ಪರಶುರಾಮರು ಯಾಕೆ ಕ್ಷತ್ರಿಯ ದ್ವೇಷವನ್ನು ಮಾಡಿದರು ಅಂತಂದರೆ, ಪರಶುರಾಮರ ತಂದೆ ಜಮದಗ್ನಿ ಋಷಿಯನ್ನು ಮಹಾರಾಜನಾದಂತಹ ಕ್ಷತ್ರಿಯ ಕುಲ ಶ್ರೇಷ್ಠನಾದಂಥ ಕಾರ್ತವೀರ್ಯ ಬಂದು ಅಮಾನವೀಯಾಗಿ ಕೊಂದುಬಿಟ್ಟಿದ್ದ. ಅದರ ಜೊತೆಗೆ ಆ ಕಾರ್ತವೀರ್ಯನ ವಂಶದವರೆಲ್ಲೂ ಹೈಹಯರೆಲ್ಲರೂ ಕೂಡ ದುಷ್ಟರಾಗಿದ್ದರು. ಆ ಕಾಲದ ಕ್ಷತ್ರಿಯರೆಲ್ಲರೂ ಕೂಡ ಮದೋನ್ಮತ್ತರಾಗಿದ್ದರು. ಆಗ ಪರಶುರಾಮರು ತೀರ್ಮಾನ ಮಾಡಿದರು, ಕ್ಷತ್ರಿಯರು ಅಂತ ಹೇಳಿದರೆ ಹೀಗೆ, ಅವರು ಈ ಕಾಲಘಟ್ಟದಲ್ಲಿ ವಧಾರ್ಯರೆನಿಸಿದ್ದಾರೆ. ಆದ್ದರಿಂದ ಹಿಂದೆ ಮುಂದೆ ನೋಡದೆ ಕ್ಷತ್ರಿಯರನ್ನು ಹುಡುಕಿಕೊಂಡು ಹೋಗಿ ಕೊಲ್ತಾ ಇದ್ದರು. 21 ಸಾರಿ ಅವರು ಭೂಪ್ರದಕ್ಷಿಣೆಯನ್ನು ಮಾಡಿ ಒತ್ತಿ ಮೊದಲ್ಗಿಡೆ ಮುನ್ನಂ, ಇನ್ನು ಕ್ಷತ್ರಿಯರ ಭೂಮಿ ಮೇಲೆ ಇರಬಾರದು ಎನ್ನುವಷ್ಟರ ಮಟ್ಟಿಗೆ ಕ್ಷತ್ರಿಯ ಸಂಹಾರವನ್ನು ಮಾಡಿದರು. ಗೊತ್ತಿತ್ತು ಅವರಿಗೆ ಹಿಂಸೆ ಇದು ಪಾಪ ಅಂತ. ಯಾವುದೇ ಹಿಂಸೆಯನ್ನು ಮಾಡಿದ ಮೇಲೆ ಅದರ ಪರಿಮಾರ್ಜನೆಗಾಗಿ ಯಾಗಾದಿಗಳನ್ನು ಮಾಡಲಿಕ್ಕೆ ಧರ್ಮದಲ್ಲಿ ಅವಕಾಶ ಇದೆ. ಅದಕ್ಕಾಗಿ ಆ ಕ್ಷತ್ರಿಯ ಸಂಹಾರವನ್ನು ಮಾಡಿದಂಥ ಪರಶುರಾಮರು ಸರ್ವನಿವೇದಕವೆನ್ನುವಂಥ ಯಜ್ಞವನ್ನು ಮಾಡಿದರು ಅಂತ ಪಂಪ ಹೇಳ್ತಾನೆ. ಬೇರೆ ಕಾವ್ಯಗಳಲ್ಲಿ ಅಥವಾ ವ್ಯಾಸರು ಅದನ್ನು ಅಶ್ವಮೇಧ ಯಾಗವನ್ನು ಮಾಡಿದ ಅಂತಲೂ ಹೇಳ್ತಾರೆ. ಸರ್ವನಿವೇದಕ ಅಂತಂದರೆ ತನ್ನಲ್ಲಿರುವಂತಹ ಎಲ್ಲವನ್ನೂ ಅರ್ಪಿಸೋದು ಅಂತ ಅರ್ಥ. ಯಾವುದೇ ಯಾಗವನ್ನು ಮಾಡಿದಾಗ ತನ್ನಲ್ಲಿರುವ ಎಲ್ಲವನ್ನೂ ಅದಕ್ಕಾಗಿ ಬಳಸಬೇಕು. ಯಾಗ ಅಂತ್ಯದಲ್ಲಿ ಅವನು ಬರಿದಾಗಬೇಕು. ಅವನಲ್ಲಿ ಇನ್ನು ಕೊಡಲಿಕ್ಕೆ ಅಂತ ಏನೂ ಇರಬಾರ್ದು. ಅಷ್ಟನ್ನೂ ಕೂಡ ದಾನವಾಗಿ ಕೊಡೋದು ಒಂದು ಕ್ರಮ. ಹಾಗೆ ಸರ್ವನಿವೇದಕವೆನ್ನುವಂಥ ಯಜ್ಞವನ್ನು ಮಾಡಿದ. ಅದನ್ನು ನೋಡಿ ಭೂಮಂಡಲದಲ್ಲಿ ಎಲ್ಲ ಕೊಂಡಾಡಿಬಿಟ್ರು. ಕ್ಷಿತಿ ಪೊಗಳ್ವನ್ನಂ, ಭೂಮಿಯ ಮೇಲೆ ಬಹಳ ಪ್ರಸಿದ್ಧ ಆಗೋಯಿತು ಪರಶುರಾಮರು ಮಾಡಿದಂತಹ ಆ ಒಂದು ಯಾಗ. ಯಾಗದ ಪ್ರಭಾವ ಪರಶುರಾಮರು ಹಿಂದೆ ಮಾಡಿದಂಥ ಹಿಂಸೆಯನ್ನು ಕೂಡ ಮರೆಸಿಬಿಡ್ತು ಅಂತ. ಕ್ಷತ್ರಿಯ ಕುಲ ಸಂಹಾರವನ್ನು ಮಾಡಿದಂಥ ಹಿಂಸೆಯನ್ನು ಮರೆಸಿ ಪರಶುರಾಮರು ಮಾಡಿದಂಥ ಯಾಗ ಅಂತಂದರೆ ಅಷ್ಟು ಅದ್ಭುತ ಎನ್ನುವುದನ್ನು ಮುಂದಿಟ್ಟಿತು. ಇಂತಹ ಯಾಗದಲ್ಲಿ ಕಶ್ಯಪ ಪ್ರಜಾಪತಿಗೆ ಪರಶುರಾಮರು ಗುರುದಕ್ಷಿಣೆಯಾಗಿ ಸಮುದ್ರವನ್ನೇ ಮೇರೆಯಾಗಿ ಉಳ್ಳಂತಹ, ಅಂದರೆ ಅಖಂಡ ಭೂಮಂಡಲವನ್ನು ಕೂಡ ದಾನವಾಗಿ ಕೊಟ್ಟರು. ಮೊದಲು ಪರಶುರಾಮರಲ್ಲಿ ಏನಿರಲಿಲ್ಲ, ಜಮದಗ್ನಿ ಋಷಿಯ ಮಗ. ಆದರೆ ಎಲ್ಲ ಕ್ಷತ್ರಿಯರನ್ನು ಅವರು ಕೊಂದಾದ ಕಾರಣಕ್ಕಾಗಿ ಕ್ಷತ್ರಿಯರ ಭೂಮಿಯೆಲ್ಲ ಇವರಿಗೆ ಸೇರಿತು. ಹಾಗಂತ ಬ್ರಾಹ್ಮಣರು ಋಷಿಗಳು ಆ ಭೂಮಿಯನ್ನು ಇಟ್ಕೊಂಡು ಏನು ಮಾಡೋದು? ಇವರಿಗಂತೂ ಬೇಡವೇ ಬೇಡ ಆಗಿತ್ತು. ಇವರು ಕಶ್ಯಪ ಋಷಿಗೆ ಕೊಟ್ಟರು. ಆದ್ದರಿಂದಲೇ ಈ ಭೂಮಿಗೆ ಕಾಶ್ಯಪಿ ಎನ್ನುವಂಥ ಒಂದು ಹೆಸರು ಬಂತು. ಮುಂದೆ ಕಶ್ಯಪರು ಸಹ ಅದನ್ನು ಕ್ಷತ್ರಿಯರಿಗೆ ಆಳ್ವಿಕೆಗೆ ಬಿಟ್ಟುಕೊಟ್ರು. ಹೀಗೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಈ ಭೂಮಿ ಎನ್ನುವುದು ಕ್ಷತ್ರಿಯರಿಂದ ಬ್ರಾಹ್ಮಣರಿಗೆ, ಬ್ರಾಹ್ಮಣರಿಂದ ಮತ್ತೆ ಕ್ಷತ್ರಿಯರಿಗೆ ಹೋಗಿ ಸೇರಿಕೊಂಡಿದೆ. ಬ್ರಾಹ್ಮಣರು ಯಾವತ್ತೂ ಆಳ್ವಿಕೆಯನ್ನು ಮಾಡಿದವರಲ್ಲ. ಹೀಗೆ ಅಖಂಡ ಭೂಮಂಡಲವನ್ನು ಕೂಡ ಕಶ್ಯಪ ಪ್ರಜಾಪತಿಗೆ ಪರಶುರಾಮರು ಕೊಟ್ಟರು. ಅದನ್ನು ಪಂಪ ಹೇಳ್ತಾನೆ, ಒಂದು ಅಳಿಯೂರನ್ ಈವವೋಲ್, ಏನು ತಾನು ಮಹಾ ದೊಡ್ಡ ದಾನ ಮಾಡ್ತಾ ಇದ್ದೇನೆ ಅಂತ ಅವ್ರು ತಿಳ್ಕೊಳ್ಳೇ ಇಲ್ಲ. ಒಂದು ಸಾಮಾನ್ಯವಾದ ಯಾವುದೋ ಹಾಳು ಬಿದ್ದ ಊರನ್ನು ಕೊಡುವಾಗ ಅಂದರೆ ಎಷ್ಟು ನಿರ್ಲಕ್ಷ್ಯದಿಂದ, ಅದು ಲೆಕ್ಕವೇ ಅಲ್ಲ ಎನ್ನುವ ಹಾಗೆ ಅವರು ಆ ಅಖಂಡ ಭೂಮಂಡಲವನ್ನು ಕೊಟ್ಟು ಈಗ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತಂದರೆ ವಲ್ಕಲಾವೃತ ಕಟಿತಟನಂ, ಅಂದರೆ ಎಲ್ಲವನ್ನು ಕೊಟ್ಟಾಯಿತು, ಅವ್ರ ಹತ್ರ ಕೊಡಲಿಕ್ಕೆ ಇನ್ನೇನೂ ಇಲ್ಲ. ಅವರು ವಲ್ಕಲಾವೃತ ಅಂತಂದರೆ ಮರದ ತೊಗಟೆ ಅಂತಲೂ ಅರ್ಥ ವಲ್ಕಲಕ್ಕೆ. ಆದರೆ ನಾರುಮಡಿ ಅಂತ ನಾವು ತಿಳ್ಕೊಳ್ಬೇಕು. ನಾರುಮಡಿಯನ್ನು ಉಟ್ಕೊಂಡಿದ್ದಾರೆ, ವಸ್ತ್ರವನ್ನು ಸುತ್ತಕೊಂಡಿದ್ದಾರೆ, ಜಟೆಯನ್ನು ಬಿಟ್ಕೊಂಡಿದ್ದಾರೆ. ತಪೋವನಕ್ಕೆ ಪೋಪ ಭಾರ್ಗವಂ, ವಲ್ಕಲಾವೃತ ಕಟಿತಟನುಮಂ ಆಬದ್ಧ ಜಟಾಕಳಾಪನ್ನಾಗಿ ತಪೋವನಕ್ಕೆ ಪೋಪ ಭಾರ್ಗವನಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು, ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕಪಾತ್ರಕ್ಕೆ ಉಪಾಯಮಿಲ್ಲುವುದರಿಂ ಮೃತ್ಪಾತ್ರದೊಳ್ ಅರ್ಘ್ಯಮೆತ್ತಿ ಪೂಜಿಸಿ ಒಡಮೆಯಂ ಅರ್ಥಿಗಿತ್ಯಂ ಅವನಿದಳಮಂ ಗುರುಗಿತ್ಯಂ
ಒಡಮೆಯನ್ ಅರ್ತಿಗಿದ್ದೆನ್ ಅವನಿತಳಮಂ ಗುರುಗಿದ್ದೆನ್ ಈಗಳೊಂದಡಕೆಯೂ ಇಲ್ಲ ಕೈಯೊಳ್ ಎರೆದೆಂ ಶ್ರುತಿ ಪಾರಗಂ ಎಂತೋ ಸಂತಸಂ ಬಡಿಸುವೆಂ ಇನ್ನಿದೊಂದು ಧನಮಿರ್ತುದು ದಿವ್ಯ ಶರಾವಳಿ ಇರ್ತುದೋ ಇಲ್ಲಡನೆ ಸಮಂತು ಪೇಳ್ ಇವಳ್ ಆವುದಂ ಈವುದ ಕುಂಭ ಸಂಭವ. ಆ ಸ್ಥಿತಿಯಲ್ಲಿ ಇನ್ನು ಪುನಃ ತಪಸ್ಸಿಗೆ ಮಹೇಂದ್ರ ಪರ್ವತವನ್ನು ಸೇರಿಕೊಳ್ಳಬೇಕು ಅಂತ ಹೊರಟಂತಹ ಪರಶುರಾಮನಲ್ಲಿಗೆ ದ್ರೋಣರು ಬಂದರು ಮಗನನ್ನು ಕಟ್ಟಿಕೊಂಡು. ದ್ರೋಣರಿಗೇನು ದ್ರವ್ಯ ಸಂಪಾದನೆ ಮಾಡಬೇಕು. ಅವರು ಕೇಳಿದ್ದೇನು, ಪರಶುರಾಮರು ದಾನ ಕೊಡ್ತಾ ಇದ್ದಾರೆ, ಅವರ ಹತ್ರ ಭಾಳ ಸಂಪತ್ತು ಸೇರಿಬಿಟ್ಟಿದೆ, ಎಲ್ಲ ಕ್ಷತ್ರಿಯರನ್ನು ಕೊಂದಾದ್ಮೇಲೆ ಕ್ಷತ್ರಿಯರ ಸಂಪತ್ತೆಲ್ಲ ಪರಶುರಾಮಲ್ಲಿ ಇದೆ, ಅವರು ದಾನ ಕೊಡ್ತಾ ಇದ್ದಾರೆ, ಹೋಗಿ ಏನಾದರೂ ಒಂದಿಷ್ಟು ತೆಗೆದುಕೊಂಡು ಬಂದು ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ಬೇಕಾದ್ದನ್ನು ಮಾಡಿಕೊಳ್ಬೇಕು ಮಾರ್ಗವನ್ನು ಅಂತ. ಆದರೆ ಅಷ್ಟೊತ್ತಿಗಾಗಲೇ ಇವರೆಲ್ಲವನ್ನು ಕೊಟ್ಟು ಆಗ್ಬಿಟ್ಟಿದೆ, ಇವತ್ತು ಏನೂ ಇಲ್ಲ, ಮುಟ್ಟು ಬಟ್ಟೆಯಲ್ಲಿ ಹೋಗ್ತಾ ಇದ್ದಾರೆ ತಪಸ್ಸಿಗೆ. ಆ ಸ್ಥಿತಿಯಲ್ಲಿ ದ್ರವ್ಯಾರ್ಥಿಯಾಗಿ ಬಂದ ಕುಂಭಸಂಭವನಂ ಕಂಡು ಬಂದ ಒಬ್ಬ ಮಹನೀಯನನ್ನು ಸತ್ಕಾರ ಮಾಡಬೇಕಲ್ಲ. ನೋಡಿದರೆ ಬಡತನ ಇದ್ದರೂ ಕೂಡ ದ್ರೋಣರಲ್ಲಿ ತೇಜಸ್ಸೇನು ಕಡಿಮೆ ಇರಲಿಲ್ಲ. ಇಂತಹ ಒಬ್ಬ ತೇಜಸ್ವಿಯಾದಂತಹ ವ್ಯಕ್ತಿ ಮಹನೀಯ ಬಂದಾಗ ಅವನನ್ನು ಸತ್ಕಾರ ಮಾಡಬೇಕು ಅಂತ ಯೋಗ್ಯ ಯಾವುದು ಅಂತ ಕೇಳಿದರೆ ಕನಕ ಪಾತ್ರ, ಬಂಗಾರದ ಹರಿವಾಣದಲ್ಲಿ ಆ ಗೌರವಾನ್ವಿತ ವ್ಯಕ್ತಿಯ ಕಾಲುಗಳನ್ನಿಟ್ಟು ಮತ್ತೊಂದು ಬಂಗಾರದ ತಂಬಿಗೆಯಲ್ಲಿ ನೀರು ತಂದು ಅವನ ಕಾಲು ತೊಳೆದು ಸನ್ಮಾನಿಸಬೇಕು, ಅರ್ಘ್ಯಪಾದ್ಯಾದಿಗಳನ್ನು ಕೊಡಬೇಕು. ಆದರೆ ಪರಶುರಾಮನಲ್ಲಿ ಏನೂ ಇಲ್ಲ, ಇರೋದೇನೋ ಮಣ್ಣಿನ ಪಾತ್ರೆ, ಇದ್ದಿತರ ಸತ್ಕಾರ ಮಾಡಬೇಕು. ಇಂಥವುದೇ ಒಂದು ಪರಿಸ್ಥಿತಿಯನ್ನು ಕಾಳಿದಾಸ ರಘುವಂಶದಲ್ಲಿ ತೋರಿಸ್ತಾನೆ. ಅಲ್ಲಿಯೂ ಮಣ್ಣಿನ ಪಾತ್ರೆಯಲ್ಲಿ ರಘು ಮಹಾರಾಜ ಅನ್ನವನ್ನು ಬೇಯಿಸ್ತಾ ಇದ್ದ ಅಂತ ಕಾಳಿದಾಸ ಒಂದು ವರ್ಣನೆಯನ್ನು ಮಾಡ್ತಾನೆ. ಅಂದರೆ ಸಂಪೂರ್ಣವಾಗಿ ದಾನ ಮಾಡಿ ತನ್ನ ಹತ್ರ ಏನೂ ಉಳಿಸಿಕೊಳ್ಳದೇ ಇರುವಂಥ ಸ್ಥಿತಿಗೆ ಒಂದು ಸಂಕೇತ ಅದು. ಹಾಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟು ಪರಶುರಾಮರು ಯೋಚನೆ ಮಾಡಿದ್ರಂತೆ, ಇವನು ಬಂದಿದ್ದ ಉದ್ದೇಶ ನನಗೆ ಗೊತ್ತಾಯಿತು, ದ್ರವ್ಯಾರ್ಥಿಯಾಗಿ ಬಂದಿದ್ದಾನೆ, ಕೊಡಲಿಕ್ಕೆ ತನ್ನ ಹತ್ರ ಏನೂ ಇಲ್ಲ, ಒಡಮೆಯನ್ನು ಅರ್ಥಿಗಿತ್ತೇನೆ, ಬಂದಂಥ ಯಾಚಕರಿಗೆಲ್ಲ ನನ್ನಲ್ಲಿರುವಂಥ ಬಂಗಾರವನ್ನು ಸಂಪತ್ತನ್ನು ಕೊಟ್ಟಾಗ್ಬಿಟ್ಟಿದೆ, ಅವನೀತಳಮಂ ಗುರುಗಿತ್ತೇನೆ, ಭೂಮಿಯನ್ನು ಕಶ್ಯಪರಿಗೆ ಕೊಟ್ಟಾಗ್ಬಿಟ್ಟಿದೆ, ಏನೂ ಇಲ್ಲದೆ ಇರುವಂಥ ಸ್ಥಿತಿ ಅಂತ. ಅದನ್ನು ಪಂಪ ಚಂದ ಮಾಡಿ ಹೇಳ್ತಾನೆ, ಈಗಳು ಒಂದು ಅಡಕೆಯೂ ಇಲ್ಲ ಕೈಯೋಳು. ಬನವಾಸಿ ಪ್ರಾಂತ್ಯಕ್ಕೆ ಅನೇಕ ಬಾರಿ ಬಂದು ಹೋಗ್ತಾ ಇದ್ದಂತಹ ಪಂಪನಿಗೆ ಈ ಭಾಗದಲ್ಲಿ ಅದು ಚೆನ್ನಾಗಿ ಅರ್ಥ ಆಗುವಂಥ ಒಂದು ಉದಾಹರಣೆ. ಒಂದು ಅಡಕೆಯೂ ನಮ್ಮಲ್ಲಿಲ್ಲ ಅಂತ, ಅಂದರೆ ಏನೂ ಇಲ್ಲ ಅಂತ, ಒಂದು ಅಡಕೆಯೂ ಇಲ್ಲ. ಈ ಸ್ಥಿತಿಯಲ್ಲಿ ಹೀಗೊಬ್ಬ ಮಹನೀಯ ಬಂದಲ್ಲಪ್ಪ. ಬಂದವನು ಯಾರು ಅಂತ ನೋಡಿದರೆ ಮಹಾ ತೇಜಸ್ವಿ, ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಬಂದವನು. ಅವನಿಗೆ ಏನನ್ನು ಕೊಟ್ಟರು ಎಷ್ಟು ಕೊಟ್ಟರು ತಪ್ಪಲ್ಲ. ಅಂತಹ ಮಹನೀಯನಿಗೆ ಕೊಡಲಿಕ್ಕೆ ತನ್ನ ಹತ್ರ ಏನೂ ಇಲ್ಲ, ಇವನಿಗೆ ಹೇಗೆ ಸಂತೋಷ ಪಡಿಸಲಿ? ಯಾಚಕರಾಗಿ ಬಂದವರಿಗೆ ಬರಿಗೈಯಲ್ಲಿ ಕಳಿಸಿಬಿಟ್ರೆ ಸಂತೋಷ ಆಗ್ತದೆಯೇ? ಏನನ್ನು ಕೊಡಲಿ, ನನ್ನ ಹತ್ರ ಏನೂ ಇಲ್ಲ ಅಂತ ಯೋಚನೆ ಮಾಡಿದ ಮೇಲೆ ಅವರಿಗೊಂದು ಮಾರ್ಗ ಹೊಳಿತಂತೆ. ಅದನ್ನೇ ದ್ರೋಣನಲ್ಲಿ ಪರಶುರಾಮರು ಹೇಳಿದರು, ನೋಡಪ್ಪ, ಇರೋದನ್ನೆಲ್ಲ ನಾನು ದಾನ ಮಾಡಿ ಕೊಟ್ಬಿಟ್ಟಿದ್ದೀನಿ, ನನ್ನ ಹತ್ರ ಇರೋದು ಈಗ ಇಷ್ಟೇ, ಇದೊಂದು ಧನುಸ್ಸಿದೆ, ಅಪಾರವಾದಂತಹ ಶರಾವಳಿಗಳಿದ್ದಾವೆ ನನ್ನಲ್ಲಿ, ಇದನ್ನು ಬಿಟ್ಟರೆ ನನ್ನ ಹತ್ರ ಇನ್ನೇನೂ ಇಲ್ಲ. ಸಮಂತು ಪೇಳ್, ಚೆನ್ನಾಗಿ ಯೋಚನೆ ಮಾಡಿ ಹೇಳು, ಇವುಗಳಲ್ಲಿ ನಿನಗೆ ಏನನ್ನು ಕೊಡ್ಲಪ್ಪ, ಇವೆರಡೇ ನನ್ನ ಹತ್ರ ಇರೋದು, ನಿನಗೆ ಬೇಕಾಗಿರೋದನ್ನು ಕೇಳು ಅಂತ ಹೇಳಿದಾಗ ಎಂಬುದು ದ್ರೋಣಂ ಎನಗೆ ವಿದ್ಯಾಧನಮೇ ಧನಮಪ್ಪುದರಿಂದ ದಿವ್ಯಾಸ್ತ್ರಗಳಂ ದಯಗೈವುದೋ ಎನೆ ವಾರುಣ ವಾಯುವ್ಯ ಆಗ್ನೇಯ ಪೌರಂದರಾದಿ ಪ್ರಧಾನಾಸ್ತ್ರಗಳಂ ಕುಡೆ ಕೊಂಡು ಪರಶುರಾಮನಂ ಬೀಳ್ಕೊಂಡು ತಮ್ಮ ಒಡನಾಡಿಯಬ್ಬ ಗೆಳೆಯಂ ದೃಪದಂ ಛತ್ರಾವಳಿಯೊಳ್ ಅರಸುಗೈದಪಂ ಎಂದು ಆ ಪೊಳಲ್ಗೆ ಬಂದು ದೃಪದನ
ದೃಪದನ ಅರಮನೆಯ ಬಾಗಿಲೊಳ್ಳಿಂದು ಪಡಿಯರನಂ ಕರೆದು ನಿಮ್ಮೊಡನಾಡಿದ ಗೆಳೆಯಂ ದ್ರೋಣನೆಂಬ ಪಾರ್ವಂ ಬಂದನೆಂದು ನಿಮ್ಮರಸಂಗೆ ಅರಿಯ ಕೇಳೆಂಬುದು ಆತಂ ಆ ಮಾಳ್ಕೆಯೊಳೆ ಬಂದರಿಬುದು ದೃಪದಂ ರಾಜ್ಯ ಮದಿರಾಮದೋನ್ಮತ್ತನವು ಸರ್ವಗಳಗ್ರಹ ಚಿತ್ತನುಮಾಗಿ ನೀಗಿಲ್ಲದೆ. ಹಾಗೆ ಪರಶುರಾಮರು ಈ ಬಿಲ್ಲು ಬಾಣಗಳು ನಿನಗೆ ಏನು ಬೇಕು ಕೇಳು ಅಂತ ಹೇಳಿದಾಗ ದ್ರೋಣರು ವಿದ್ಯಾಧನವೇ ನನಗೆ ಧನ. ಅವರಿಗೆ ಇಂತಲ್ಲ, ಸಾರ್ವಕಾಲಿಕವಾಗಿ ವಿದ್ಯೆ ಎನ್ನುವುದೇ ಧನ. ಅದರ ಬಗ್ಗೆ ಬೇರೆ ಬೇರೆ ಸುಭಾಷಿತಗಳಿದ್ದಾವೆ. ವಿದ್ಯೆ ಅಂತ ಹೇಳುವುದು ಯಾರೂ ಅಪಹರಿಸಲಾಗದೇ ಇರುವಂಥ ಸಂಪತ್ತು. ಮತ್ತೊಬ್ಬರಿಗೆ ನಾವು ಕೊಟ್ಟರೂ ಕೂಡ ನಮ್ಮಲ್ಲಿ ಕ್ಷಯಿಸಲೇ ಇರತಕ್ಕಂಥ ಸಂಪತ್ತು. ಹೀಗೆಲ್ಲ ಬೇರೆ ಬೇರೆ ವರ್ಣನೆಗಳಿದ್ದಾವೆ. ದ್ರೋಣರು ನನಗೆ ವಿದ್ಯೆಯೇ ಸಂಪತ್ತಾಗಿರುವ ಕಾರಣ ನಿಮ್ಮಲ್ಲಿರುವಂಥ ಮಹಾಸ್ತ್ರಗಳನ್ನೆಲ್ಲ ನನಗೆ ಕೊಡಿ ಅಂತ ಕೇಳಿದರು. ಆಗ ಪರಶುರಾಮರು ಅವರಲ್ಲಿದ್ದಂತಹ ವಾರುಣ, ವಾಯವ್ಯ, ಆಗ್ನೇಯ, ಇಂದ್ರಾಸ್ತ್ರಗಳು ಇಂತಹ ಮಂತ್ರಾಸ್ತ್ರಗಳನ್ನೆಲ್ಲ ಕೊಟ್ಟರು. ಅಷ್ಟನ್ನು ಪಡೆದಾದ ಮೇಲೆ ದ್ರೋಣರು ಮತ್ತೆ ಇನ್ನು ಪ್ರಯಾಣವನ್ನು ಮುಂದುವರಿಸಬೇಕು, ಏನೋ ಸಂಪಾದನೆ ಮಾಡಬೇಕಲ್ಲ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ. ಆಗ ಅವರಿಗೆ ದೃಪದನ ನೆನಪಾಯಿತು. ತನ್ನ ಒಡನಾಡಿಯಪ್ಪ, ತನಗೆ ಬಾಲ್ಯದಲ್ಲಿ ಸಹಪಾಠಿಯಾಗಿದ್ದ, ಜೊತೆಗಾರನಾಗಿದ್ದ, ಅದಕ್ಕಿಂತಲೂ ಮುಖ್ಯವಾಗಿ ಕೆಳೆಯಂ ಅಂದರೆ ಸ್ನೇಹಿತನಾಗಿದ್ದಂತಹ ದೃಪದ ಛತ್ರಾವಳಿ ಎನ್ನುವ ಪುರದಲ್ಲಿ ಈಗ ಅರಸನಾಗಿದ್ದಾನೆ ಅನ್ನೋದು ಅವರಿಗೆ ನೆನಪಾಯಿತು. ಈ ಛತ್ರಾವಳಿ ಎನ್ನುವಂಥ ಹೆಸರನ್ನು ಪಂಪ ಹೇಳ್ತಾನೆ. ಮುಂದೆ ಯಜ್ಞಯಾಗಾದಿಗಳನ್ನೆಲ್ಲ ಮಾಡುವ ಕಾಲದಲ್ಲಿ, ಈ ದ್ರೌಪದಿಯ ಸ್ವಯಂವರದ ಕಾಲದಲ್ಲಿ ಅನೇಕ ಮಂದಿ ರಾಜರುಗಳೆಲ್ಲ ಸೇರಿಕೊಂಡಾಗ ಎಲ್ಲ ಬೆಳ್ಗೊಡೆಗಳು, ರಾಜರು ಅಂತಂದರೆ ಬೆಳ್ಗೊಡೆ ಅಂತ ಅರ್ಥ, ಅನೇಕ ಬೆಳ್ಗೊಡೆಗಳೆಲ್ಲ ಸೇರಿ ಛತ್ರಾವಳಿ ಅಂತ ಹೇಳೋದು ಅಕ್ಷರಶಃ ಸತ್ಯ ಆಗಿ ಹೋಯಿತು ಅಂತ. ಅಂದರೆ ಆ ಛತ್ರದಿಂದ ಆ ಊರಿಗೆ ಆ ಹೆಸರು ಬಂದಿದ್ದಲೂ ಇದ್ದಿರಬಹುದು. ಹಾಗೆ ಛತ್ರಾವಳಿ ಎನ್ನುವಂಥ ಪುರದಲ್ಲಿ ದೃಪದ ಮಹಾರಾಜ ಅರಸನಾಗಿದ್ದಾನೆ, ತನ್ನ ಸ್ನೇಹಿತ, ಅವನಲ್ಲಿ ಹೋದರೆ ತನಗೆ ಬೇಕಾದಂಥ ದ್ರವ್ಯ ಸಂಪಾದನೆ ಆಗ್ತದೆ ಅಂತ ಹೇಳಿ ನೇರವಾಗಿ ಅವನು ಮಗನನ್ನು ಕರ್ಕೊಂಡು ದೃಪದ ಮಹಾರಾಜನ ಅರಮನೆಯ ಬಾಗಿಲಿಗೆ ಬಂದ. ಅಲ್ಲಿ ಬಂದಾಗ ಅವನಿಗೆ ನೇರವಾಗಿ ಒಳಪ್ರವೇಶ ಇಲ್ಲ, ಬಾಗಿಲ ಭಟರು ತಡೆದರು. ಆಗ ಆ ಭಟರಲ್ಲಿ ಇವನು ಹೇಳ್ದ, ಹೋಗಿ ನಿಮ್ಮ ಅರಸನಿಗೆ ಹೇಳಿ ಅವನ ಬಾಲ್ಯ ಸ್ನೇಹಿತನಾದಂಥ ದ್ರೋಣನೆಂಬ ಪಾರ್ವಂ ಬಂದನೆಂದು. ದ್ರೋಣ ಎನ್ನುವಂಥ ಬ್ರಾಹ್ಮಣ, ಅವನ ಬಾಲ್ಯ ಸ್ನೇಹಿತ, ಅವನು ಬಂದಿದ್ದಾನೆ, ಬಾಗಿಲನ್ನು ನಿಂತ್ಕೊಂಡಿದ್ದಾನೆ ಅಂತ ನೀವು ಹೋಗಿ ನಿಮ್ಮ ಅರಸನಿಗೆ ಹೇಳಿ ಅಂತ ಹೇಳಿ ಕಳಿಸಿದ. ಹೋಗಿ ಆ ದ್ವಾರಪಾಲಕರು ದೃಪದನಲ್ಲಿ ಹೇಳಿದರು, ನಿಮ್ಮ ಬಾಲ್ಯ ಸ್ನೇಹಿತನಂತೆ ಏನೋ ದ್ರೋಣ ಎನ್ನುವಂಥ ಬ್ರಾಹ್ಮಣ ಅರಮನೆಯ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದಾನೆ ಅಂತ ಹೇಳಿದರೆ ದೃಪದನಿಗೆ ಈಗ ಯಾವುದೂ ನೆನಪಿಲ್ಲ, ಎಲ್ಲವನ್ನು ಮರ್ತುಬಿಟ್ಟಿದ್ದಾನೆ. ಯಾಕೆಂದರೆ ದೃಪದಂ ರಾಜ್ಯ ಮದಿರಾಮದೋನ್ಮತ್ತನು, ಅವನು ಈ ಸಿಂಹಾಸನವನ್ನೇರಿ ಆಳ್ವಿಕೆಯನ್ನು ಮಾಡ್ತಾ ಅದರ ಅಮಲಿನಲ್ಲಿದ್ದಾನೆ. ಅದರ ಜೊತೆಗೆ ಅವನ ಸ್ಥಿತಿ ಹೇಗಿದೆ ಅಂತಂದರೆ ಗರ್ವಗಳ ಗ್ರಹ ಚಿತ್ತನೂ ಆಗಿ, ಗರ್ವವೆನ್ನುವಂತಹ ವಿಷ ಅವನ ಹೃದಯದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಅವನ ಹೃದಯದಲ್ಲಿ ಯಾವುದೇ ಒಳ್ಳೆಯ ಸಂಗತಿಗೆ ಈಗ ಅವಕಾಶ ಇಲ್ಲ. ಅದರ ಜೊತೆಗೆ ಈ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಎನ್ನುವಂಥ 4 ಸೇರುವ ಹಾಗೆ ಅಂತ ಕಾಳಿದಾಸ ಹೇಳ್ತಾನೆ. ಹಾಗೆ ಇವನಲ್ಲಿ ಈಗ ಯೌವನವೂ ಇದೆ, ಅದರ ಜೊತೆಗೆ ಈ ಅಧಿಕಾರವೂ ಇದ್ದುಬಿಟ್ಟಿದೆ, ಅಹಂಕಾರವೂ ಇದೆ. ಅವನಿಗೆ ಈ ದ್ರೋಣ ಬ್ರಾಹ್ಮಣ ಇದ್ಯಾವುದು ಲೆಕ್ಕಕ್ಕಿಲ್ಲ. ಹೇಗಿಲ್ಲದೆ, ಏನು ಸಂಕೋಚವೇ ಇಲ್ಲದೆ ಅವನು ಹೇಳ್ತಾನಂತೆ, ಅಂತ್ಯಂಬಂ ಆದ್ಯ ಯಾರೋ ಅಂತ್ಯಂಬಂ ಯಾರು ಪಿರಿದು ಭ್ರಾಂತಿದಲ್ ದ್ರೋಣನೆಂಬವನೇ ಪಾರ್ವನೇ ದ್ರೋಣನೆಂಬನೇ ಪಾರ್ವನೇ ತನಗೆ ಕೆಳೆಯನೇ ನೋಂಕುಗಂದಬ್ಬನಂ ಅರಿಯನೆಂದೋ ನೋಂಕು ಅಂತಬ್ಬನಂ ಅರಿಯನೆಂದೋ ಸಭೆಯೊಳ್ ನುಡಿದಂ. ಆ ದ್ವಾರಪಾಲಕರಲ್ಲಿ ಹೇಗಿಲ್ಲದೆ
ಏನೂ ಸಂಕೋಚ ಇಲ್ಲದೆ ಆ ದೃಪದ ಮಹಾರಾಜ ಹೇಳ್ತಾನಂತೆ, ಯಾರು ದ್ರೋಣನೆನ್ನುವವನೇ, ಬ್ರಾಹ್ಮಣನೇ, ನನಗಂಥವ್ರು ಯಾರೂ ಪರಿಚಯವೇ ಇಲ್ಲ, ಆ ಹೆಸರನ್ನು ನಾನು ಕೇಳಲೇ ಇಲ್ಲ, ಅದರಲ್ಲಿ ನನಗೆ ಸ್ನೇಹಿತ ಅಂತ ಬೇರೆ ಹೇಳಿದ್ನೇನವನು, ಅಂತೆಂಬನ್ ಆರ್ಗೆ ಅವನು ಇಲ್ಲ ತಪ್ಪು ತಿಳ್ಕೊಂಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಬಾಲ್ಯದ ಒಡನಾಡಿ ಸ್ನೇಹಿತ ಅಂತೆಂಬನ್ ಯಾರ್ಗೆ, ನನಗೆ ಅವನು ಹಾಗೆ ಹೇಳ್ತಾ ಇದ್ದಾನ, ಅಂತೆಂಬನ್ ಯಾರ್ಗೆ, ಅದ್ರ ಜೊತೆಗೆ ಆ ದ್ರೋಣನೆನ್ನುವನೇನೋ ಬ್ರಾಹ್ಮಣನೇ, ನನಗೆ ಸ್ನೇಹಿತನೇ, ಆ ರೀತಿ ನನಗೆ ಯಾರೂ ಪರಿಚಯವೇ ಇಲ್ಲ. ಅಂತಪ್ಪನನ್ನು ಅರಿಯೇನೆಂದು, ಅಂಥವ್ರು ಯಾರೂ ನನಗೆ ಪರಿಚಯವೇ ಇಲ್ಲಪ್ಪ, ಅವನನ್ನು ಹಾಗೆ ಹೊರಗೆ ಕಳಿಸಿ, ಆ ಬಾಗಿಲಿನಲ್ಲಿ ನಿಂತಹ ಬ್ರಾಹ್ಮಣನ ಹಾಗೆ ಹೊರಗೆ ನೂಕಿ ಕಳಿಸಿ ಅಂತ ಹೇಳಿ ತನ್ನ ಚಾರಕರಿಗೆ ಹೇಳ್ದ. ಚಾರಕರು ಏನು ಮಾಡ್ತಾರೆ, ಇಲ್ಲಿ ಏನು ಹೇಳ್ತಾರೋ ಅದನ್ನು ತೆಗೆದುಕೊಂಡು ಹೋಗಿ ಒಳಗೆ ಹೇಳೋದು, ಒಳ ಮಹಾರಾಜ ಹೇಳಿದ್ದಂತ ಬಾಗಿಲಲ್ಲಿ ನಿಂತವ್ರಿಗೆ ಹೇಳೋದು. ಅಂತೂ ನುಡಿಯುವುದಂ, ಅವರ ಮಹಾರಾಜ ಹೇಳಿದ್ದನ್ನು ಪಡಿಯಳಂ ಬಂದು ಬಾಗಿಲಲ್ಲಿ ನಿಂತಹ ದ್ರೋಣನಿಗೆ ಹೇಳ್ದ, ನಿಮ್ಮ ಪರಿಚಯವೇ ಇಲ್ವಂತೆ, ನೀವು ನೋಡಿದ್ರೆ ಸ್ನೇಹಿತರು ಒಡನಾಡಿ ಅಂತೆಲ್ಲ ಹೇಳ್ತೀರಿ, ಹೋಗಿ ಹೋಗಿ ಅಂಥೇಳಿ ಅವನು ಕಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದರೆ ದ್ರೋಣನಿಗೆ ಮಾತ್ರ ಒಂದು ಆಸೆ ಇಟ್ಕೊಂಡು ಬಂದಿದ್ದಾನೆ, ಹೆಂಡತಿ ಮಕ್ಕಳನ್ನು ಸಾಕಬೇಕು, ಅದು ಬಾಲ್ಯ ಸ್ನೇಹಿತ, ವಿಷಯ ಎಲ್ಲೋ ಮರೆತು ಹೋಗಿರಬೇಕು ಅಂತ ಹೇಳಿ ದ್ರೋಣನ್ ಒತ್ತಂಬದಿಂದ ಒಳಗಂಪೊಕ್ಕು, ನಿಮ್ಗೆ ಗೊತ್ತಿಲ್ಲ ನಾನು ಹೋದ್ರೆ ಪರಿಚಯ ಆಗುತ್ತೆ ಅಂತ ಹೇಳಿ ಬಲವಂತದಿಂದ, ಅಂದರೆ ಸೇವಕರು ಹೇಳಿರ್ತಾರೆ ಮಹಾರಾಜರು ಒಳಗೆ ಬಿಡೋದು ಬೇಡ, ಅವನನ್ನು ಹಾಗೆ ಕಳಿಸು ಅಂತ ಹೇಳಿದ್ದಾರೆ ಅಂತ ಹೇಳಿದರು. ದ್ರೋಣ ಬಲವಂತವಾಗಿ ತಾನೇ ನುಗ್ಗಿ ಒಳಗೆ ಬಂದು ಆ ದೃಪದನನ್ನು ಕಂಡು ಕೇಳ್ತಾ ಇದ್ದಾನೆ, அறிவிக நீமும் ஆமும் ஒடநாடிதம் எம்புதம் அண்ணா, அறிவிக நீமும் ஆமும் ஒடநாடிதம் எம்புதும் அண்ணா, நின்னனார் அறியல் ನಿನ್ನನಾನರಿಯಂ ಅದೆಲ್ಲಿ ಕಂಡೆಯೋ, ಮಹಿಪತಿಗಂ ದ್ವಿಜವಂಶಜಗಂ ಏತರ ಕೆಳೆ, ಮಹಿಪತಿಗಂ ದ್ವಿಜವಂಶಜಗಂ ಏತರ ಕೆಳೆ, ಇಂತು ನಾಣಲಿಗರಬ್ಬರೇ ಮಾನಸರ್ ಎಂಬ ಮಾತುಗಳು ನೆರೆಗೊಳೆ, ಕುಂಭಸಂಭವನಂ ಆ ನೃಪದಂ ಕೊಡು ಸಿಕ್ಕು ಮಾಡಿದಂ. ದ್ರೋಣ ತಾನೇ ನೇರವಾಗಿ ಒಳಗೆ ಬಂದು ದೃಪದ ಮಹಾರಾಜನಲ್ಲಿ ಕೇಳ್ತಾ ಇದ್ದಾನಂತೆ, ಅರಿವಿರೇ, ಯಾಕೆ ಮರೆತು ಹೋಯ್ತೆ, ಹೋಗಲಿ ನನ್ನನ್ನು ನೋಡಿ ಮೇಲಾದರೂ ನಿಮ್ಗೆ ನೆನಪಾಗಬೇಕಲ್ಲ, ಅರಿವಿರೇ, ನನ್ನನ್ನು ನೋಡಿ ಮೇಲಾದರೂ ನಿಮ್ಗೆ ನೆನಪಾಯಿತೆ, ನೀಮಂ ಆಮಂ ಒಡನೆ ಓದಿದೆಂ, ನಾವೆಲ್ಲ ಒಟ್ಟಿಗೆ ಓದಿದವರು, ವಿದ್ಯಾಭ್ಯಾಸ ಮಾಡಿದವರು ಅಂತ ಹೇಳಿದಾಗ ಹಿಂದಿನ ಎಲ್ಲವನ್ನೂ ಮರೆತಂಥ ದೃಪದ ಹೇಳ್ತಾನಂತೆ, ಅಣ್ಣ ನಿನ್ನ ನಾನರಿಯನು, ನನಗೆ ನೆನಪೇ ಆಗೋದಿಲ್ವಲ್ಲ, ಅದು ಎಲ್ಲಿ ಕಂಡೆಯೋ, ನೀನು ಅದು ಯಾವಾಗ ನೋಡಿದೆ ನನ್ನನ್ನು, ಅಂದರೆ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದನ್ನು ಕೂಡ ಅವನು ಮರೆತು ಬಿಟ್ಟಿದ್ದಾನೆ. ಸಾರ್ವಕಾಲಿಕವಾಗಿ ಇದೊಂದು ಮಾನವೀಯ ಸ್ವಭಾವ ಆಗಿಬಿಡುತ್ತೆ. ತುಂಬ ಶ್ರೀಮಂತಿಕೆಯ ಸ್ತರದಲ್ಲಿರುವವರು ತಮ್ಮ ಬಾಲ್ಯವನ್ನು ಬಡತನವನ್ನು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ತಾವು ಒಂದು ಕಾಲದಲ್ಲಿ ಬಡವರಾಗಿದ್ದೇವೆ ಹೇಳುವುದನ್ನು ಮುಚ್ಚಿಟ್ಟು ಬದುಕು, ಅಂದರೆ ತಾವು ಮೊದಲಿನಿಂದಲೂ ಶ್ರೀಮಂತರೇ ಎನ್ನುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಈ ದೃಪದನ ಪೂರ್ವ ವೃತ್ತಾಂತವನ್ನು ವ್ಯಾಸರು ಸ್ವಲ್ಪ ವಿಶೇಷವಾಗಿ ವರ್ಣಿಸ್ತಾರೆ. ಹಾಗೆ ಪೃಷತ ಮಹಾರಾಜ ಕಾಡಿನಲ್ಲಿ ಒಂದು ಅಸಹಜವಾದ ರೀತಿಯಲ್ಲಿ ಇವನನ್ನು ಗಂಡು ಶಿಶುವನ್ನು ಪಡೆದಾಗ ಮರದ ಬುಡದಲ್ಲಿ ಇಟ್ಟು ಹೋಗ್ಬಿಡ್ತಾನವನು. ಅಲ್ಲಿ ಮರದ ಬುಡದಲ್ಲಿ ಸಿಕ್ಕಿದಂಥ ಅವನಿಗೆ ದೃಪದ ಅಂತ ಹೆಸರಿಟ್ಟು ಅಗ್ನಿವೇಶ್ಯರು ತಮ್ಮ ಆಶ್ರಮದಲ್ಲಿ ಬೆಳೆಸಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಒಂದಷ್ಟು ಕಾಲದ ಮೇಲೆ ದೃಪದನಿಗೆ ಯಾಕೋ ಈ ಮಗ ನೆನಪಾಗುತ್ತೆ, ಬಂದು ನೋಡ್ತಾನೆ, ತನ್ನ ಮಗ ಅಂತ ಗುರುತಿಸಿ ಮತ್ತೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಇವನಿಗೆ ಸಿಂಹಾಸನದ ಅವಕಾಶ ಸಿಕ್ಕಿದ್ದು. ಅಂದರೆ ಬಾಲ್ಯ ಆ ಸ್ಥಿತಿಯಲ್ಲಿತ್ತು, ಏನೂ ಇರಲಿಲ್ಲ, ಅವನಿಗೆ ಮರದ ಬುಡದಲ್ಲಿದ್ದವನು, ಆಶ್ರಮದಲ್ಲಿ ಊಟ ಮಾಡ್ಕೊಂಡಿದ್ದವನು. ಅಷ್ಟು ಬಡತನವನ್ನು ಅನುಭವಿಸಿದಂಥ ಅವನಿಗೆ ಈಗ ಬಂದ ಶ್ರೀಮಂತಿಕೆಯ ಅಹಂಕಾರದಲ್ಲಿ ಎಲ್ಲವೂ ಮರ್ತೋಗ್ಬಿಟ್ಟಿದೆ, ಅಥವಾ ಮರೆತ ಹಾಗೆ ನಟಿಸ್ತಾ ಇದ್ದಾನೆ.
ತುಂಬ ಶ್ರೀಮಂತನಲ್ಲಿಗೆ ಒಬ್ಬ ಸಾಮಾನ್ಯ ಬಡವ ಹರಕು ಬಟ್ಟೆ ಹಾಕ್ಕೊಂಡವನು ಒಂದು ಕಾಲ ಸ್ನೇಹಿತರು ಅಂತ ಹೇಳಿದರೆ ಅವನು ಆ ಹೊತ್ತಿಗಂತೂ ಅದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಇರೋದಿಲ್ಲ. ಇದೊಂದು ಮನಸ್ಥಿತಿ. ಹಾಗೆ ದೃಪದ ನಿರಾಕರಿಸಿಬಿಡ್ತಾನೆ. ನಿನ್ನ ನಾನರಿಯನ್ ಅದು ಎಲ್ಲಿ ಕಂಡೆಯೋ, ನನ್ನನ್ನು ಎಲ್ಲ ನೋಡ್ಬಿಟ್ಟಿದೆಯಾ, ಹೀಗೊಂದು ಸಂಗತಿಯನ್ನು ಗಂಟು ಹಾಕ್ತಾ ಇದೆಯಾ. ಮಹೀಪತಿಗಂ ದ್ವಿಜವಂಶಗಂ ಏತರ ಕೆಳೆ. ಒಬ್ಬ ಮಹಾರಾಜನಿಗೆ ಒಬ್ಬ ದರಿದ್ರನಿಗೆ ಎಲ್ಲಿಯಾದರೂ ಸ್ನೇಹ ಇರಲಿಕ್ಕೆ ಸಾಧ್ಯವೇನು? ನೀನು ಸುಮ್ಮನೆ ಸ್ನೇಹಿತ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನು ಹೊಟ್ಟೆ ಹೊರ್ಕೊಳ್ಳಿಕ್ಕಾಗಿ ನನ್ನಿಂದ ಯಾವುದೋ ಪ್ರಯೋಜನವನ್ನು ಬಯಸಿ ಕಟ್ಟು ಕಥೆಯನ್ನು ಹೇಳ್ತಾ ಇದ್ದಿ. ಮನುಷ್ಯರಿಗೆ ಇಷ್ಟೂ ನಾಚಿಕೆಟ್ಟು ಹೋಗ್ತಾರಾ? ಇಂತೂ ನಾಣಿಲಿಗರಪ್ಪರೆ ಮಾನಸರ್, ಇಷ್ಟೂ ನಾಚಿಕೆ ಬಿಟ್ಟು ವ್ಯವಹರಿಸಬೇಕಾ? ನಿನಗೇನಾದರೂ ಬೇಕಿದ್ರೆ ಕೇಳು, ಕೊಡ್ತಿದ್ದೆ. ಆದರೆ ನಿನ್ನ ಬಾಲ್ಯದ ಸ್ನೇಹಿತ ಅಂತ ನೀನು ಕಟ್ಟುಕತೆಯನ್ನು ಹೇಳೋದು ಬೇಡ ಇತ್ತು. ಇಷ್ಟೂ ನಾಚಿಕೆಯನ್ನು ಬಿಟ್ಟು ಬದುಕಬಾರ್ದು ಅಂತ ಹೇಳಿ ಇನ್ನೂ ಅನೇಕ ಮಾತುಗಳಿಂದ ದ್ರೋಣನಿಗೆ ಅವಮಾನ ಮಾಡಿಬಿಡ್ತಾನೆ. ಇನ್ನೂ ಅನೇಕ ಮಾತುಗಳಿಂದ ಕುಂಭ ಸಂಭವನಿಗೆ ಆ ದೃಪದಂ ಕಡು ಸಿಗ್ಗು ಮಾಡಿದನು. ಇನ್ನೂ ಅನೇಕ ರೀತಿಯಲ್ಲಿ ಬ್ರಾಹ್ಮಣ್ಯವನ್ನು, ಅವನ ಬಡತನವನ್ನು ಹಂಗಿಸಿ ಮಾತಾಡ್ತಾನೆ. ಅಷ್ಟೂ ಸಾಲದೆಂಬಂತೆ ತನ್ನ ಸೇವಕರಿಗೆ ಹೇಳ್ತಾನೆ, ಈ ನಾಚಿಕೆಗೆಟ್ಟ ಬ್ರಾಹ್ಮಣನನ್ನು ಮೊದಲು ಎಳೆದು ಹೊರಗಾಕಿ ಅಂತ ಹೇಳಿಯೂ ಬಿಡ್ತಾನೆ. ಅವನು ಅಷ್ಟು ಹೇಳಿದ ಮೇಲೆ ದ್ರೋಣನಿಗೆ ಸಿಟ್ಟು ಬಂತು. ನುಡಿದಡ ಮಬ್ಬುದೊಂದೋ ಮೊಗದೊಳ್ ಮರುಕಂ ದೊರೆಗೊಳ್ಳುವುದೊಂದು. ನುಡಿದಡ ಮಬ್ಬುದೊಂದು ಮೊಗದೊಳ್ ಮರುಕಂ ದೊರೆಗೊಳ್ಳುವುದೊಂದು. ನಾಣ್ಗೆ ಎಡೆಗುಡದಿರ್ಬುದೊಂದು. ನುಡಿಗಳ್ ಮೊರೆಯಂ ಮರೆಯಬ್ಬುದೊಂದು. ಕುಡಿದವರಂದಂಗಿಂದು ಕುಡಿದವರಂದಮಿಂದು. ಸಿರಿ ಸಾರ್ದರೆ ಸಾರುದೋ ಅದಕ್ಕೆ ಸಂದೆಯಂ ಬಡದೆ. ಜಲಕ್ಕನೆ ಈಗಳರಿದೆಂ ಸಿರಿ ಕಳ್ಳೊಡ ಹುಟ್ಟಿದೆಂಬುದಂ. ಸಿರಿ ಕಳ್ಳೊಡ ಹುಟ್ಟಿದೆಂಬುದಂ ಜಲಕ್ಕನಿಗಳರಿದೆಂ. ದ್ರೋಣ ದೃಪದನಿಗೆ ಹೇಳ್ತಾ ಇದ್ದಾನೆ, ನುಡಿ ತಡವಪ್ಪುದೊಂದು. ನೀನು ನಿರರ್ಗಳವಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ, ತಡವರಿಸ್ತಾ ಇದ್ದಿ. ಈಗ ಸತ್ಯವನ್ನು ಮಾತಾಡುವಾಗ, ಹೃದಯಪೂರ್ವಕವಾಗಿ ಮಾತನಾಡುವಾಗ ನಿರರ್ಗಳವಾಗಿ ಮಾತು ಬರುತ್ತೆ. ನೀನು ತಡವರಿಸ್ತಾ ಇದ್ದಿ. ಅದರ ಜೊತೆಗೆ ಮುಖಕ್ಕೆ ಮುಖವನ್ನು ಕೊಟ್ಟು ನೀನು ಮಾತಾಡ್ತಾ ಇಲ್ಲ. ನೀನು ಮುಖದಲ್ಲಿ ವಿಕಾರ ಭಾವನೆಯನ್ನು ನೀನು ತೋರಿಸ್ತಾ ಇದ್ದಿ. ನಿನ್ನ ಈ ವರ್ತನೆಗಳನ್ನೆಲ್ಲ ನೋಡಿದರೆ ಇದು ಸಹಜವಾದ ವರ್ತನೆ ಅಲ್ಲ. ನೀನೊಂದು ಅಮಲಿನಲ್ಲಿದ್ದಿ, ನೀನು ಒಂದು ಮತ್ತಿನಲ್ಲಿದ್ದಿ. ಕಳ್ಳು ಕುಡಿದವರು ಅಂದರೆ ಮದ್ಯಪಾನವನ್ನು ಮಾಡಿದವರಿಗೆಲ್ಲ ಯಾವ ಒಂದು ದುರವಸ್ಥೆ ಆಗ್ತದೆ, ವಿಕಾರ ಆಗ್ತದೆ, ಅದೆಲ್ಲ ನಿನ್ನಲ್ಲಿದೆ. ಈಗ ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಏನು, ಈ ರೀತಿಯಾದಂಥ ಅವಸ್ಥೆಗಳೆಲ್ಲ ಸಿರಿ ಸಾರ್ತರೆ ಬರುವುದು. ಯಾರಿಗಾರು ಇದ್ದಕ್ಕಿದ್ದ ಹಾಗೆ ಸಂಪತ್ತು ಹೆಚ್ಚಾಗಿಬಿಟ್ರೆ ಆ ಶ್ರೀಮಂತಿಕೆಯಲ್ಲಿ ಇಂತಹ ವಿಕಾರವಾದಂಥ ಅವಸ್ಥೆಗಳೆಲ್ಲ ಉಂಟಾಗ್ತವೆ. ಅವರ ಆತ್ಮೀಯರೇ ಬಂದರೂ ಅವರಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದಿಲ್ಲ, ತಡವರಿಸ್ತಾರೆ, ದೃಷ್ಟಿ ಮತ್ತೆಲ್ಲೋ ಇರುತ್ತೆ. ಇದಕ್ಕೆ ಒಂದು ನಾಣ್ಣುಡಿ ಇದೆ, ಸಿರಿ ಕಳ್ಳೊಡ ಹುಟ್ಟಿತು. ಸಮುದ್ರ ಮಥನವನ್ನು ಮಾಡುವ ಕಾಲದಲ್ಲಿ ಲಕ್ಷ್ಮಿ ಅಂದರೆ ಸಂಪತ್ತಿನ ಅಧಿದೇವತೆ, ಅದರ ಜೊತೆಗೆ ಸಂಪತ್ತಿನ ದ್ಯೋತಕವಾದ ಇನ್ನೂ ಅನೇಕ ಸಂಗತಿಗಳು ಹುಟ್ಟಿ ಬಂದವು. ಸಮುದ್ರ ಮಥನದಲ್ಲಿ ಸಂಪತ್ತೂ ಹುಟ್ಟಿತು, ಹಾಗೆಯೇ ಮದಿರೆಯೂ ಹುಟ್ಟಿ ಬಂತು. ಅದನ್ನು ರಾಕ್ಷಸರು ಕುಡಿದ್ರು. ಅವೆರಡಕ್ಕೂ ಒಂದು ಸಾಹೋದರ್ಯ ಇದೆ, ಒಂದು ಸಂಬಂಧ ಇದೆ. ಎರಡರದ್ದು ಒಂದೇ ಪರಿಣಾಮ. ಕಳ್ಳು ಕುಡಿದವರಿಗೆ ಯಾವುದು ಅವಸ್ಥೆಯೋ ಸಂಪತ್ತು ಸೇರಿದವರಿಗೂ ಅದೇ ಅವಸ್ಥೆ. ಹಾಗಾದರೆ ಆ ಮಾತು ಸತ್ಯವೆನ್ನುವುದು ನನಗೀಗ ಅರ್ಥ ಆಯಿತು ಅಂತ ಹೇಳಿ ದೃಪದನಿಗೆ ಒಂದು ಮಾತನ್ನು ಹೇಳಿ ಆದಮೇಲೆ ತನ್ನನ್ನು ಇಷ್ಟು ಅವಮಾನ ಮಾಡಿದಂಥ ದೃಪದನಿಗೆ ಇವನು ಸಿಟ್ಟು ಮಾಡಿ ಏನನ್ನೋದು ಹೇಳಬೇಕಲ್ಲ, ಅವನಿಗೆ ಶಾಸ್ತಿ ಮಾಡಬೇಕಲ್ಲ. ಅದಕ್ಕಾಗಿ ಅವನು ಹೇಳ್ತಾನೆ, ಖಳನೊಳವಿಂಗೆ ಎಂದು ಸೈರಿಸದೆ ಖಳನೊಳವಿಂಗೆ ಕೆನ್ನವರವೆಂಬ
ಸಭಾವಳೆಯದೊಳ್ ಎನ್ನ ಏಳಿಸಿದ ಅನಾಕುಳಮೆನ್ನ ಚಟ್ಟರಿಂ ತಲೆಗಳಗಾಗಿ ಕಟ್ಟಿಸದೆ ಮಾಂಗೊಡೆ ಕೆಮ್ಮನೆ ಮೀಸೆ ಒದ್ದೆನೆ. ನಿನ್ನ ಈ ಅವಸ್ಥೆಯನ್ನು, ನಿನ್ನ ಅಹಂಕಾರವನ್ನು ನೀನು ಅನ್ಯರಲ್ಲಿ ತೋರಿಸ್ತಾ ಇದ್ದವನು, ಆದರೆ ನನ್ನ ಹತ್ರವೂ ನೀನು ಅದನ್ನು ತೋರಿಸ್ಬಿಟ್ಟಿಯಲ್ಲಪ್ಪ. ನಿನ್ನ ಬಾಲ್ಯದ ಒಡನಾಡಿ ಸ್ನೇಹಿತನಾದಂಥ ನನ್ನಲ್ಲಿಯೂ ನಿನ್ನ ಈ ಒಂದು ಅಹಂಕಾರವನ್ನು ನೀ ಪ್ರದರ್ಶನ ಮಾಡಿಬಿಟ್ಟೆ. ನನ್ನಂತಹ ಒಬ್ಬ ಬ್ರಾಹ್ಮಣನನ್ನು ನೀನು ಅವಮಾನಿಸಿದ ಕಾರಣಕ್ಕಾಗಿ ನಿನ್ನನ್ನು ನಾನು ಇಲ್ಲಿಯೇ ಶಿಕ್ಷಿಸಬಹುದು. ನಿನ್ನನ್ನು ನಾನು ಕೊಲ್ಲಬಲ್ಲೆ, ನನ್ನ ಸಾಮರ್ಥ್ಯ ಇದೆ. ಆದರೆ ಒಡನೋದಿದೊಂದು ಬೆರಗಿಂಗೆ ಕೊಲ್ಲಲು ಕೆನಗಾಗದು. ಒಂದು ಕಾಲದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದವರು, ಬದುಕನ್ನು ಒಟ್ಟಿಗೆ ನಡೆಸ್ತಾ ಇದ್ದವರು. ಇವತ್ತು ನೀನೇನೋ ಹೀಗೆ ನಡ್ಕೊಳ್ತಾ ಇದ್ದೀನಿ ಅಂತೇಳಿ ನಿನ್ನನ್ನು ನಾನು ಕೊಲ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಒಡನೋದಿದೊಂದು ಬೆರಗಿಂಗೆ ಕೊಲ್ಲಲು ಕೆನಗಾಗದು. ಹಾಗಂತ ನಿನಗೆ ಶಿಕ್ಷೆ ಆಗಬೇಕು. ಯಾಕೆಂದರೆ ಈ ಸಭಾವಲಯದೋಳು ಎನ್ನನ್ನು ಏಳಿಸಿದ ನಿನ್ನನ್ನು ತುಂಬಿದ ಸಭೆಯಲ್ಲಿ ನನ್ನನ್ನು ನೀನು ಅವಮಾನ ಮಾಡಿಬಿಟ್ಟಿಲ್ಲಪ್ಪ. ನನ್ನ ಬ್ರಾಹ್ಮಣ್ಯವನ್ನು ಹಂಗಿಸಿದೆ, ನನ್ನ ನಾಚಿಗೆಟ್ಟವನು ಅಂತ ಹೇಳಿದೆ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಅದ್ರ ಜೊತೆಗೆ ನಿನ್ನ ಸೇವಕರಲ್ಲಿ ಈ ಬ್ರಾಹ್ಮಣನನ್ನು ಎಳೆದು ಹಾಕಿ ಅಂತ ಹೇಳಿಬಿಟ್ಟೆ. ನಾನು ಸತ್ಯವನ್ನೇ ಹೇಳ್ತಾ ಇದ್ದೆ, ನೀನು ಸತ್ಯಕ್ಕೆ ಅವಮಾನ ಮಾಡಿದೆ, ನನಗೆ ಅವಮಾನ ಮಾಡಿದೆ. ನನಗೆ ಅವಮಾನ ಮಾಡಿದಂಥ ನಿನಗೆ ನಾನು ತಕ್ಕ ಶಾಸ್ತಿಯನ್ನು ಮಾಡ್ತೇನೆ. ಆದರೆ ನಾನು ಮಾಡೋದಿಲ್ಲ, ಮಾಡಿಸ್ತೇನೆ. ನಾನು ಮಾಡೋದಿಲ್ಲ ಯಾಕೆ ಅಂತ ಕೇಳಿದರೆ, ಒಟ್ಟಿಗೆ ನಾವು ವಿದ್ಯಾಭ್ಯಾಸ ಮಾಡಿದ್ರೆ ಹೊಡಿಲಿಕ್ಕೆ ಕೈ ಬರೋದಿಲ್ಲ ನನಗೆ ಅಂತ. ಅದು ಹೊಡಿಸ್ತೇನೆ ನಿನ್ನನ್ನು. ಯಾಕೆ ನಿನಗೊಂದು ಶಾಸ್ತಿ ಆಗಬೇಕು. ಹೇಗೆ ಅಂತ ಕೇಳಿದರೆ, ಅನಾಕುಳಂ ನಿನಗೆ ಅಪರಿಚಿತರಾದವರು, ಆದರೆ ನನ್ನ ಆಜ್ಞಾಧಾರಕರು, ನನ್ನ ಶಿಷ್ಯರು. ನನ್ನ ಶಿಷ್ಯರನ್ನು ನಾನು ಕರೆದುಕೊಂಡು ಬಂದು ನಿನ್ನನ್ನು ಕೈಕಾಲು ಕಟ್ಟಿಸಿ, ಏನು ಅಹಂಕಾರದಿಂದ ನೀನು ಮೆರಿತಾ ಇದೆಯಲ್ಲಪ್ಪ, ನಿನ್ನ ತಲೆ ಮೇಲೆ ಸಿಂಹಾಸನದ ಆ ಕಿರೀಟ ಇದೆ, ಲಾಂಛನ ಇದೆ ಅಂತ ನೀನು ಹೇಳ್ತಾ ಇದೆಯಲ್ಲ, ನಿನಗೆ ನಿನ್ನನ್ನು ಕೈಕಾಲು ಕಟ್ಟಿಸಿ ಸೂಕ್ತ ಅವಮಾನವನ್ನು ಮಾಡದೇ ಇದ್ದರೆ ಕೆಮ್ಮನೆ ಮೀಸೆ ಒತ್ತೇನೆ ಅಂತ. ಯಾರೋ ಪ್ರತಿಜ್ಞೆ ಮಾಡಬೇಕಾದರೆ, ಒಂದು ಪಂಥವನ್ನು ಮಾಡಬೇಕಾದ್ರೆ ಇದು ಮೀಸೆ ಅಲ್ಲ ಅಂತ ನೀನು ತಿಳಿ ಅಂತ. ಕೆಮ್ಮನೆ ಮೀಸೆ ಒತ್ತೇನೆ. ನಾನು ಸುಮ್ಮನೆ ಮೀಸೆ ಇಟ್ಕೊಂಡವನಲ್ಲ, ನನ್ನಲ್ಲಿಯೂ ಕ್ಷಾತ್ರ ಇದೆ, ನನ್ನಲ್ಲಿಯೂ ಗಂಡಸತನ ಇದೆ. ನಾನು ಮಾಡೋದಿಲ್ಲ. ನನ್ನ ಶಿಷ್ಯರನ್ನು ಕರೆದುಕೊಂಡು ಬಂದು ನಿನಗಂಥ ಶಾಸ್ತಿಯನ್ನು ಮಾಡದೇ ಇದ್ದರೆ ನಾನು ಬ್ರಾಹ್ಮಣನಲ್ಲ, ನಾನೊಬ್ಬ ಗಂಡಸಲ್ಲ, ನಾನು ದ್ರೋಣನಲ್ಲ ಅಂತ ಹೇಳಿ ಶಪಥ ಮಾಡಿ ಅವನು ಅಲ್ಲಿಂದ ಹೊರಟು ಬಂದ. ಅಂತೂ ಆರೂಢ ಪ್ರತಿಜ್ಞನಾಗಿ ಅಂದರೆ ಪ್ರತಿಜ್ಞೆಯನ್ನು ಮಾಡಿ ನಾಗಪುರಕ್ಕೆ ಬಂದು, ಮುಂದೆ ವ್ಯಾಸರ ಕಾವ್ಯದಲ್ಲಿ ಆಗಲಿ, ನಮ್ಮ ಕುಮಾರವ್ಯಾಸನ ಕಾವ್ಯದಲ್ಲಿ ಆಗಲಿ ಹಸ್ತಿನಾವತಿ ಇತ್ಯಾದಿಗಳಾಗಿ ಬರುತ್ತೆ. ಆದರೆ ಪಂಪ ಮಾತ್ರ ಅದನ್ನು ನಾಗಪುರ ಅಂತಲೇ ಕರೀತಾ ಇರ್ತಾನೆ. ನಾಗ ಎನ್ನುವುದಕ್ಕೆ ಹಾವು ಅಂತಲೂ ಒಂದು ಅರ್ಥ ಇದೆ, ಆನೆ ಅಂತಲೂ ಒಂದು ಅರ್ಥ ಇದೆ. ಹಸ್ತಿನಾವತಿ ಆನೆಪುರ, ಹಾಗಾಗಿ ನಾಗಪುರಕ್ಕೆ ಬಂದ. ಯಾಕೆ ಬಂದ ಹಸ್ತಿನಾವತಿಗೆ ಅಂತ ಕೇಳಿದರೆ, ಈ ದ್ರೋಣ ಮದುವೆ ಆದಂತಹ ಕೃಪಿ, ಅವಳ ಸಹೋದರ ಕೃಪ ಈಗಾಗಲೇ ಅಲ್ಲಿನ ರಾಜಕುಮಾರರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾನೆ. ಅವನು ದ್ರೋಣನಿಗೆ ಭಾವ ಆಗಬೇಕು. ಭಾವನ ಮನೆಯಲ್ಲಿ ಬಂದು ಒಂದಷ್ಟು ದಿವಸ ಅಪಗತ ಪರಿಶ್ರಮನಾಗಿರ್ದು, ಈ ಊರೂರು ತಿರುಗಿಬಿಟ್ಟಿದ್ದಾನಪ್ಪ ಮಗನ ಕರ್ಕೊಂಡು ಬಂದು ಬದುಕು ನಡೆಸಬೇಕು ಅಂತ. ಎಲ್ಲಿಯೂ ಬದುಕು ಸಾಗಲಿಲ್ಲ. ಆ ಪ್ರಯಾಣದ ಆಯಾಸವನ್ನು ಪರಿಹಾರ ಮಾಡಿಕೊಳ್ತಾ ಮುಂದೆ ಏನು ಮಾಡಲಿ ಅಂತ ಭಾವನ ಮನೆಯಲ್ಲಿ ಕುಳಿತು ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಏನಾಯಿತು, ಆ ಭಾವ ಈ ಕೌರವರು ಪಾಂಡವರಿಗೆ ಗುರುಗಳಾದವನು ಈಗಾಗಲೇ. ಆ ಕೌರವರು ಪಾಂಡವರು ಒಂದು ದಿವಸ ಆಟ ಆಡ್ತಾ ತಮ್ಮ ಉದ್ಯಾನಕ್ಕೆ ಹೋದರು. ಅಲ್ಲಿ ಅವರು ಒಂದು ಗುರಿಯನ್ನು ಇಟ್ಕೊಂಡು, ಯಾವುದೋ ಒಂದು ಗುರಿ, ಅವರೇನು ಮಾಡಿದರು, ಒಂದು ಕೃತಕವಾಗಿ ಸಿದ್ಧ ಮಾಡಿದಂಥ ಒಂದು ಜಿಂಕೆಯನ್ನು ಇಟ್ಕೊಂಡಿದ್ರು. ಆ ಜಿಂಕೆಯನ್ನು ಅಲ್ಲಿ ಇಟ್ಕೊಂಡು ಅದಕ್ಕೆ ಬಾಣವನ್ನು ಬಿಟ್ಟು ಅಭ್ಯಾಸ ಮಾಡ್ತಾ ಇರೋದು. ಹಾಗೆ ಅವರು ಅಭ್ಯಾಸವನ್ನು ಮಾಡ್ತಾ ಇರುವಾಗ ಅಕಸ್ಮಾತ್ತಾಗಿ ಆ ವಸ್ತು ಬಾವಿಯೊಳಗೆ ಬಿದ್ದೋಯ್ತು, ಆಳವಾದ ಬಾವಿ. ಇವರ ಗುರಿಯನ್ನು ಇಟ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಪುರಾಣ ಕೂಪದೊಳು ಅದು ಬಿದ್ದಾಗ ತೆಗೀಲಿಕ್ಕೆ ಬಾರದೆ ಅಲ್ಲೇ ಸುತ್ತಮುತ್ತ ನೋಡ್ತಾ ಇದ್ದಾರಂತೆ. ಈ ಬಾವಿಯೊಳಗೆ ಬಿದ್ದಂಥ ಆಟದ ವಸ್ತುವನ್ನು ತೆಗೆಯುವುದು ಹೇಗೆ? ಅವರು ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮಗ ಅಶ್ವತ್ಥಾಮನನ್ನು ಕರ್ಕೊಂಡು ಬಂದ ದ್ರೋಣರು ಅವರ ಆ ಸ್ಥಿತಿಯನ್ನು ನೋಡಿ ನಕ್ಕರಂತೆ. ಭರತ ಕುಲ ತಿರಗರೆ ಶರಶರಾಸನ ವ್ಯಗ್ರಸ್ತರೆ
ಬಳೆಯುತರಿ ನೆರೆದನಿಬರು ಈ ಲಕ್ಷಣಂ ಇರದಕ್ಕಡ ಶರದತ್ಯಯಲಾರ್ಗುರು ಇಲ್ಲ ಎಂದು ತನ್ನ ಮಗನೊಬ್ಬ ಅಶ್ವತ್ಥಾಮನಂ ಕರೆದು ಈ ಲಕ್ಷಣಂ ತೆಯೆಯೆಂಬುದಂ ಆದಂ ಅಂತೆಗೈವೆನೆಂದು ನೈಷ್ಠಿಕಮೆಂಬ ಮುಷ್ಟಿಯೊಳು ಶರಸಂಧಾನದೊಡಂ ಅದಂ ಅವಯವದೊಳೆ ತೆಗೆದೊಡೆ ಅನುಜಂಗೆ ಬಳಿಯ ನಟ್ಟಿ ಬರಿಸಿ ಪೂರ್ವ ಸಂಭಾಷಣಾರ್ಘ್ಯಂ ಎತ್ತಿ ಮಧುಪರ್ಕ ವೇದಾಸನ ತಾಂಬೂಲ ದಾನಾದಿಗಳಿಂ ಸಂಕಸಂ ಬಡಿಸಿ. ದ್ರೋಣರು ಅದೇ ಸಂದರ್ಭವನ್ನು ಕಾಯ್ತಾ ಇದ್ದರು. ಕೆಲ ದಿವಸ ಆಗಿದೆ, ಭಾವನ ಮನೆ ಬಂದು ಅವರು ಹಸ್ತಿನಾವತಿನ ವಿದ್ಯಮಾನಗಳನ್ನೆಲ್ಲ ನೋಡ್ತಾ ಇದ್ದಾರೆ. ರಾಜಕುಮಾರರಿಗೆ ಇನ್ನೂ ಉತ್ತಮ ಗುರುಗಳು ಸಿಕ್ಕಿಲ್ಲ, ಸದ್ಯಕ್ಕೆ ಇವರು ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಅಷ್ಟೇ ಅಂತ ಅವರ ಮನಸ್ಸಿನಲ್ಲಿ ಮುಂದೆ ತಾವೇ ಇಲ್ಲಿ ಹೆಚ್ಚಿನ ಗುರುಗಳಾಗಿ ಸೇರಿಕೊಳ್ಳುವುದಾದರೆ ಹೇಗೆ ಅದು ಯೋಚನೆ ಇತ್ತು. ಹಾಗಂತ ಇದೇ ಸ್ಥಿತಿಯಲ್ಲಿ ಹೋಗಿ ಭೀಷ್ಮನಲ್ಲಿಗೆ ನಾನು ನಿಮ್ಮ ರಾಜಕುಮಾರರಿಗೆ ವಿದ್ಯಾಭ್ಯಾಸ ಮಾಡಿಸ್ತೇನೆ ಅಂತಂದರೆ ಒಳಪ್ರವೇಶ ಅಷ್ಟು ಸುಲಭ ಅಲ್ಲ. ಯಾರೋ ಹೊಸಬರು ಬಂದು ರಾಜಕುಮಾರರಿಗೆ ವಿದ್ಯೆ ಕಲಿಸ್ತೇನೆ ಅಂತಂದರೆ ನೋಡಿ, ಎಲ್ಲಿಯೇ ಆಗಲಿ ಕೆಲಸಕ್ಕೆ ಸೇರಿಕೊಳ್ಳುವಾಗ ಅವರು ಹಿಂದಿನ ಅನುಭವ ಕೇಳ್ತಾರೆ, ಏನು ಅರ್ಹತೆ ಇದೆ ಅಂತ ಕೇಳ್ತಾರೆ. ಇವರನ್ನು ಸೇರಿಸಿಕೊಂಡು ನಮ್ಮ ಮಕ್ಕಳಿಗೆ ಏನನ್ನು ಕಲಿಸಬಹುದು ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಹೋಗಿ ತಡವರಿಸ್ಕೊಂಡು ನಾನು ಅದು ಓದಿದ್ದೇನೆ ಇದು ಓದಿದ್ದೇನೆ ಅಲ್ಲಿ ಹೇಳಿಕೊಟ್ಟಿದ್ದೇನೆ ಅಂತ ಸರಿಯಾಗೋದಿಲ್ಲ. ಅದು ಮಹಾರಾಜರ ಮನೆಗೆ ಹೋಗಿ ಪಾಠ ಹೇಳೋದು ಅಂತಂದರೆ ಭಾಳ ಕಷ್ಟ. ಹಾಗಾಗಿ ಇವರು ಒಂದು ಯೋಚನೆಯನ್ನು ಇಟ್ಕೊಂಡು ಇಲ್ಲಿ ಒಳ ಸೇರೋದು ಹೇಗೆ ಅಂತ ಸಮಯ ಕಾಯ್ತಾ ಇದ್ದರು. ಯಾವಾಗ ಈ ರಾಜಕುಮಾರರೆಲ್ಲ ಬಾವಿಗೆ ಬಿದ್ದು ವಸ್ತುವನ್ನು ತೆಗೀಲಿಕ್ಕಾಗದೆ ಪರದಾಡ್ತಾ ಇದ್ರು, ದ್ರೋಣರು ನೋಡಿ ನಕ್ಕೆ ಹೇಳ್ತಾರಂತೆ, ಭರತಕುಲ ತಿಲಕರಿ, ನೀವೆಲ್ಲ ಭರತಕುಲ ತಿಲಕರಿರು, ಭರತ ವಂಶಕ್ಕೆ ಶ್ರೇಷ್ಠ ಆದ ರಾಜಕುಮಾರರು. ನಿಮ್ಮ ಕೈಯಲ್ಲಿ ನೋಡಿದರೆ ಶರಾಸನ ವ್ಯಗ್ರ ಹಸ್ತರಿರು, ಇಷ್ಟೆಲ್ಲ ಇದೆ, ನಿಮ್ಮಲ್ಲಿ ಬಲ ಇದೆ. ಆದರೆ ಈ ವಸ್ತುವನ್ನು ಬಾವಿನ ತೆಗಿಲಿಕ್ಕೆ ನೀವು ಬರೋದಿಲ್ಲ, ಇದಕ್ಕಾಗಿ ನೀವು ಕಷ್ಟಪಡ್ತಾ ಇದ್ದೀರಿ. ಈ ಲಕ್ಷ್ಯಮಂ ಇರದಕ್ಕಟ ಶರದೆ ತೆಗೆಯಲು ಆರ್ತರುಮ್ಮಿಲ್ಲ, ಇದನ್ನು ತೆಗಿಲಿಕ್ಕಾಗೋದಿಲ್ಲ. ನಿಮ್ಮ ಹತ್ರ ಬಿಲ್ಲು ಬಾಣ ಇದೆ, ಅದರಿಂದ ತೆಗಿಬೋದಲ್ಲ, ನೀವು ಯಾಕೆ ಮುಖ ನೋಡ್ತಾ ನಿಂತ್ಕೊಂಡಿದ್ದೀರಿ ಅಂತ ಹೇಳಿದವರೇ ತಕ್ಷಣವೇ ತಮ್ಮ ಮಗ ಅಶ್ವತ್ಥಾಮನಿಗೆ ಕರೆದು ಹೇಳಿದ್ರಂತೆ, ನೋಡಪ್ಪ ವಸ್ತು ಬಾವಿ ಬಿದ್ದಿದೆ, ತೆಗೆಯೋದನ್ನು ಅಂತ. ಅವನು ಮುಷ್ಟಿಕವೆನ್ನುವಂತಹ ಒಂದು ವಿನ್ಯಾಸದಿಂದ ಪುಂಖಾನುಪುಂಖವಾಗಿ ಬಾಣಗಳನ್ನು ಜೋಡಿಸಿ ಆ ಬಾವಿಗೆ ಬಿದ್ದಂತಹ ಆ ಕೃತಕವಾದಂತಹ ತೊಗಲಿನಿಂದ ಮಾಡಿದಂತಹ ಜಿಂಕೆ ಪುಲ್ವಲ್ಲೆ ಅದನ್ನು ಅವಯವದೊಳೆ ತೆಗೆದೊಡೆ, ಅದರ ಅಂಗಾಂಗಗಳು ಯಾವುದೂ ಊನ ಆಗದೆ ಇದ್ದ ಹಾಗೆ ಸಂಪೂರ್ಣವಾಗಿ ಬಾವಿಗೆ ಬೀಳುವಾಗ ಹೇಗಿತ್ತು ಅದೇ ಸ್ಥಿತಿಯಲ್ಲಿ ಎತ್ಕೊಂಡು ಬಂದುಬಿಟ್ಟ. ಒಂದರ ಹಿಂದೊಂದು ಬಾಣಗಳನ್ನು ಸಂಯೋಜಿಸಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾವು ಈ ಕಲ್ಪನೆಯನ್ನು ಮಾಡ್ತೇವೆ. ಈ ಶರಸೇತು ಬಂದ ಎನ್ನುವಂತಹ ಸನ್ನಿವೇಶದಲ್ಲಿ ಮರುತಸುತನ ಕೋಣೆಯ ಲಕ್ಷ್ಮೀರಮಣನ ಭಕ್ತ ಅಂತ ಪರಮದೇವ ಕವಿ ಆ ಸನ್ನಿವೇಶವನ್ನು ಜೋಡಿಸುವಾಗ ಒಂದರ ಹಿಂದೊಂದು ಬಾಣಗಳನ್ನು ಅರ್ಜುನ ಜೋಡಿಸಿ ಸೇತುವೆಯನ್ನು ಮಾಡಿದ ಅಂತ. ಅದರ ಮೊದಲ ಪ್ರಯೋಗ ಕರಡು ಸ್ವರೂಪ ಇಲ್ಲಿದೆ. ಬಾವಿಗೆ ಬಿದ್ದಂಥ ವಸ್ತುವನ್ನು ತೆಗಿಲಿಕ್ಕೆ ಒಂದರ ಹಿಂದೊಂದು ಬಾಣಗಳನ್ನು ಜೋಡಿಸಿ ಹೀಗೆ ಎತ್ತಿಟ್ಬಿಟ್ಟ ಅಶ್ವತ್ಥಾಮ. ಆಗ ರಾಜಕುಮಾರರಿಗೆಲ್ಲ ಭಾಳ ಆಶ್ಚರ್ಯ ಆಗೋಯಿತು. ಅಪ್ಪ ಹೇಳ್ತಿದ್ದಾಗೆ ಮಗ ಇಷ್ಟು ಮಾಡಿಬಿಟ್ಟ, ಮಗನಿಗೆ ಅಷ್ಟು ಕಲಿಸ್ಕೊಟ್ಟಿದ್ದಾರೆ ಅಂಥವ್ರಿಗೆ ಆಶ್ಚರ್ಯ ಆದಾಗ ಅವರು ಹೋಗಿ ಅರಮನೆ ಹಿರಿಯರಿಗೆ ಹೇಳಿದರು, ಭೀಷ್ಮರಿಗೆ, ಅಜ್ಜಯ್ಯ ಹೀಗೊಬ್ಬರು ಮಹಾನುಭಾವರು ಬಂದಿದ್ದಾರೆ, ಭಾಳ ವಿದ್ಯಾವಂತರವರು, ಭಾಳ ದೊಡ್ಡ ಗುರುಗಳು, ನಮ್ಮೆದುರಿಗೆ ಇದನ್ನು ಮಾಡಿ ತೋರಿಸಿಬಿಟ್ರು, ನಾವೆಲ್ಲ ದಂಗಾಗಿ ಬಿಟ್ಟೆವು ಅಂತ ಹೇಳಿ ಅವರು ಹೋಗಿ ನದೀತನೂಜಂ ಭೀಷ್ಮನಿಗೆ ಹೇಳಿದರು. ಭೀಷ್ಮರು ಕಾಯ್ತಾ ಇದ್ದರು, ಈ ಕೃಪಾ ಸಾಕಾಗೋದಿಲ್ಲ, ಹೆಚ್ಚಿನ ಗುರುಗಳು ಬೇಕು ಅಂತ ಕಾಯ್ತಾ ಇದ್ದಾರಲ್ಲ, ಅವ್ರಿಗೆ ಗೊತ್ತಾಯಿತು, ಓ ಹಾಗಾದರೂ ಒಳ್ಳೆ ಗುರುಗಳೊಬ್ಬರು ಊರಿಗೆ ಬಂದಿದ್ದಾರೆ, ನಮ್ಮ ರಾಜಕುಮಾರರಿಗೆ ಅವ್ರನ್ನ ಜೋಡಿಸಬೇಕು ಅಂತ ಹೇಳಿ ಅವರು ಯೋಗ್ಯವಾದಂಥ ರೀತಿಯಲ್ಲಿ ದ್ರೋಣನನ್ನು ಬರಮಾಡಿಕೊಂಡ್ರು ಅರಮನೆಗೆ. ಬಂದಂಥ ಅವನಿಗೆ ಪೂರ್ವ ಸಂಭಾಷಣಾರ್ಘ್ಯಂ ಎತ್ತಿ, ಮಾತುಕತೆಗೆ ಆರಂಭ ಮಾಡೋ ಮೊದಲು ನಾವೇನು ಮಾಡ್ತೇವೆ, ಯಾರೇ ಮಹನೀಯರು ಮನೆಗೆ ಬಂದರೆ ಮೊದಲು ನಿಮಗೆ ಆಸರಿಗೆ ಏನು ಬೇಕು ಅಂತ ಅವರ ಬಾಯಾರಿಕೆಗೆ ಅವರನ್ನು ಸತ್ಕಾರ ಮಾಡೋದು ಸಂಭಾಷಣಾ ಪೂರ್ವ ಅರ್ಘ್ಯಂ. ಅದು
ಆಮೇಲೆ ಮತ್ತೆ ಇರೋದು ಇದ್ದೇ ಇದೆ. ಕಂಡಾಕ್ಷಣ ಮೊದಲು ಸ್ವಾಗತ ಮಾಡ್ತಾಗೆ ಕೊಟ್ಟು ಬಿಡೋದು. ಅದನ್ನು ಕೊಟ್ಟು ಮಧುಪರ್ಕ, ವೇತ್ರ, ಆಸನ, ತಾಂಬೂಲ ದಾನಾದಿಗಳಿಂದೆಲ್ಲ ಅವರನ್ನು ಸಂತೋಷಪಡಿಸಿ ಆಮೇಲೆ ದ್ರೋಣರಲ್ಲಿ ಕೇಳ್ತಾ ಇದ್ದಾರಂತೆ, ನಿಮ್ಮ ಈ ಕೌಶಲವನ್ನು ನಮ್ಮ ರಾಜಕುಮಾರೆಲ್ಲ ಹೇಳಿದರು, ನಮಗೆಲ್ಲ ಭಾಳ ಸಂತೋಷ ಆಗಿದೆ. ನೀವು ಇದನ್ನೆಲ್ಲ ಎಲ್ಲಿ ಕಲ್ತಿದ್ದೀರಿ? ನಿಮ್ಮ ಕೌಶಲ, ವಿದ್ಯಾ, ವೃತ್ತಿ ಈಗ ಏನು ಮಾಡ್ಕೊಂಡಿದ್ದೀರಿ ಅಂತ ಕೇಳಿದರು. ಹಾಗೆ ಕೇಳುತ್ತಾ ಕೇಳುತ್ತಾ ಇನ್ನೂ ಸತ್ಕಾರ ಮಾಡ್ತಾ ಇದ್ದಾರೆ ಉಪಾಯವಾಗಿ. ಮದಮಂ ಮುಕ್ಕುಳಿಸಿದ್ದ ಇಭಂಗಳಂ ಉದಗ್ರಾಶಂಗಳಂ ತಗ್ಗಿನಗ್ಗದ ಬಾಡಂಗಳಂ ಆಯ್ದು ಕೊಟ್ಟು ತಣಿದೆಂ ಪೋಸಾಲ್ಗಮೆಂಬಂ ಎಂದು ಇದಿರೊಳ್ 160 ಕುಮಾರರು ಮನಿಟ್ಟು ಈ ಕೂಸುಗಳು ಯೋಗ್യമಪ್ಪರಂ ಇನ್ನೊಲ್ಪಡೆ ಶಸ್ತ್ರವಿದ್ಯೆಗೆ ಒವಜಂ ನೀನಾಗು ಕುಂಭೋದ್ಭವ. ಒಂದು ಕಡೆಯಲ್ಲಿ ಭೀಷ್ಮ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ನೀವು ಯಾರ ಮಗ, ನಿಮ್ಮ ಕುಲ ಏನು, ಗೋತ್ರ ಏನು, ಎಲ್ಲಿ ಕಲ್ತಿದ್ದೀರಿ, ಈಗೇನು ಮಾಡ್ಕೊಂಡಿದ್ದೀರಿ ಅಂತ. ಅದರ ಜೊತೆಗೆ ಈ ಪ್ರಾರಂಭದ ಅರ್ಘ್ಯ, ಮಧುಪರ್ಕಾದಿ ಸನ್ಮಾನಗಳು, ಸ್ವಾಗತ ಅಲ್ಲದೆ ಮದಮಂ ಮುಕ್ಕುಳಿಸಿರ್ದ ಇಭಂಗಳನ್ನು, ಮದರಸ ಹನಿತಾ ಇರತಕ್ಕಂತಹ, ಧಾರೆಯಾಗಿ ಬೀಳ್ತಾ ಇರತಕ್ಕಂತಹ ಪ್ರಾಯದ ಆನೆಗಳನ್ನು ದಾನವಾಗಿ ಕೊಟ್ಟನಂತೆ. ಆಮೇಲೆ ಉದಗ್ರಾಶ್ವಂಗಳಂ ಅಂದರೆ ಸೊಕ್ಕಿ ಕೆನೀತಾ ಇರತಕ್ಕಂತಹ ಕುದುರೆಗಳು, ಸುಮ್ಮನೆ ಬಡಕಲು ಬಿದ್ದ ಕುದುರೆಗಳಲ್ಲ ಅಂತ. ಹಾಗೆ ಕೆನೀತಾ ಇರತಕ್ಕಂತಹ ಕುದುರೆಗಳು, ಮದವೇರಿದ ಆನೆಗಳು, ಇವಲ್ಲದೆ ತಗ್ಗಿನ ಅಗ್ಗದ ಬಾಡಂಗಳನ್ನು, ಬಾಡ ಅಂತಂದರೆ ಆ ಕಾಲದಲ್ಲಿ ಊರು ಗ್ರಾಮ ಅನ್ನೋದಕ್ಕೆ ಹೇಳ್ತಾ ಇದ್ದರು. ಅಂದರೆ ಒಳ್ಳೆ ನೀರಾವರಿ ಜಮೀನು ಅಂತ ಇವತ್ತಿನ ಕಾಲದಲ್ಲಿ ನಾವು ಹೇಳೋದಾದರೆ, ಸುಮ್ಮನೆ ಯಾವುದೋ ಒಂದು ಒಣಗು ಭೂಮಿನ, ಶುಷ್ಕವಾದಂಥ ಭೂಮಿಯನ್ನು ಕೊಟ್ಟಿದ್ದಲ್ಲ. ಇವೆಲ್ಲ ಏನನ್ನು ಸೂಚಿಸ್ತದೆ ಅಂತಂದರೆ ಪ್ರಮಾಣ ಹಾಗೂ ಗುಣ. ಅಷ್ಟು ವಿಶೇಷವಾಗಿ ಸತ್ಕಾರಗಳನ್ನೆಲ್ಲ ಮಾಡಿ ಕೊನೆ ದ್ರೋಣನೇ ಸಾಕು ಅಂತ ಹೇಳ್ಬಿಟ್ನಂತೆ. ತಣಿದೆಂ ಪೋ ಸಾಲ್ಗುಮ್ ಅಂತ. ಅವನು ಸಾಕು ಹೇಳ್ತಂತ ಬಿಡಲೇ ಇಲ್ಲ. ಇವರು ಸನ್ಮಾನ ಮಾಡ್ತಲೇ ಇದ್ದಾರೆ, ಕೊಡ್ತಲೇ ಇದ್ದಾರೆ. ಹಾಗೆ ದಾನಮಾನಗಳನ್ನೆಲ್ಲ ಮಾಡಿ ಆಮೇಲೆ ಅಷ್ಟೊತ್ತಿಗಾಗಲೇ ದ್ರೋಣನು ಸಹ ತಾನು ಯಾರ ಮಗ, ಏನೇನು ಕಲ್ತಿದ್ದೇನೆ, ತನ್ನ ಹತ್ರ ಇರ್ತಕ್ಕಂಥ ವಿದ್ಯಾಸಂಪತ್ತೇನು ಎನ್ನುವುದನ್ನು ಹೇಳಿ ಆಗಿದೆ. ಈಗ ಭೀಷ್ಮರು ಈ ರಾಜಕುಮಾರರನ್ನೆಲ್ಲ ತಂದು 100 ಮಂದಿ, ಆಮೇಲೆ ಇವರ 5 ಮಂದಿ, ಇಲ್ಲಿ 160 ಕುಮಾರರಂತ ಪಂಪ ಹೇಳಿಬಿಡ್ತಾನೆ. ಆ 106 ಮಂದಿ ರಾಜಕುಮಾರಗಳನ್ನು ತಂದು ದ್ರೋಣರ ಕಾಲುಗಳ ಮೇಲೆ ಹಾಕಿ, ಈ ಕೂಸುಗಳು ಯೋಗ್ಯರಪ್ಪುದನ್, ಇವರು ನಮ್ಮ ಮನೆಯ ಮಕ್ಕಳು, ಇವರಿಗೆ ಶ್ರೇಷ್ಠವಾದಂಥ ವಿದ್ಯಾಭ್ಯಾಸ ಬೇಕು, ನೀವು ಕೂಡ ಬಲ್ಲಿರಿ, ಇವರು ಶ್ರೇಷ್ಠರೆನಿಸುವ ಹಾಗೆ ನೀವು ಮಾಡಬೇಕು. ಅದ್ರ ಜೊತೆಗೆ ಈ ಕೂಸುಗಳು ಏನು ಗೊತ್ತಿಲ್ಲ ಅವರಿಗಿನ್ನು ಅಂತ, ಅಷ್ಟೋ ಇಷ್ಟೋ ಕೃಪೆ ಹೇಳ್ಕೊಟ್ಟಿದ್ದಾನೆ, ಆದರೆ ಇವರು ಆರಂಭ ಮಾಡಬೇಕು ಇನ್ನು ಅಂತ. ಈ ಕೂಸುಗಳು ನಮ್ಮ ಮನೆಯ ಮಕ್ಕಳು, ಇವರು ಶ್ರೇಷ್ಠರೆನಿಸುವ ಹಾಗೆ, ಶಸ್ತ್ರವಿದ್ಯೆಯಲ್ಲಿ ಅಪ್ರತಿಮರೆನಿಸುವ ಹಾಗೆ ಒವಜಂ ನೀನಾಗು ಕುಂಭೋದ್ಭವ, ನೀನು ಆಚಾರ್ಯನಾಗಬೇಕು, ನೀನು ಗುರು ಆಗಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಂಡ್ರಂತೆ. ನೋಡಿ, ಒಂದು ಮಹತ್ತರವಾದಂತಹ ಪೀಠ ಅದು, ದೊಡ್ಡ ಅರಮನೆಗೆ ಪ್ರತಿಷ್ಠಿತವಾದಂಥ ಒಂದು ವಂಶಕ್ಕೆ ಕೋಲಗುರು, ಶಸ್ತ್ರವಿದ್ಯೆಗೆ ಗುರುವಾಗುವಂತಹ ಒಬ್ಬ ಮಹನೀಯನನ್ನು ಅವರು ಹೇಗೆ ಗೌರವಿಸಿದರು ಅಂತ. ಇದೇ ಒಂದು ವೇಳೆ ಅದೊಂದು ಸನ್ನಿವೇಶ ನಡೆಯದೇ ಇದ್ದರೆ, ರಾಜಕುಮಾರರು ಇವರ ಪ್ರಭಾವವನ್ನು ನೋಡಿ ಬಾವಿಗೆ ಬಿದ್ದ ವಸ್ತುವನ್ನು ಹಾಗೆ ಚಾತುರ್ಯದಿಂದ ತೆಗೆದಂಥ ಸನ್ನಿವೇಶವನ್ನು ನೋಡಿ ಹಿರಿಯರಿಗೆ ಹೇಳದೆ ಸುಮ್ಮನೆ ದ್ರೋಣರೇ ಒಳಗೋಗ್ಬಿಟ್ಟು ನಾನು ನಿಮ್ಮ ರಾಜಕುಮಾರರಿಗೆ ಬಿಲ್ವಿದ್ಯೆಯನ್ನು ಹೇಳಿಕೊಡಲಿ ಅಂತ ಕೇಳುತ್ತಿದ್ದರೆ ಈ ಸನ್ಮಾನ, ಸ್ವಾಗತ ಸಿಗ್ತಿರಲಿಲ್ಲ ಅಂತ. ಇದನ್ನು ಅವರು ಬಯಸಿದ್ರು, ಇದನ್ನು ಕಾಯ್ತಾ ಇದ್ದರು. ಅದಕ್ಕೆ ದೈವವೂ ಕೂಡ ಹೊಂದಿಸಿಕೊಡ್ತು ಅವಕಾಶವನ್ನು. ಎಲ್ಲಿಯಾದರೂ ಮೊದಲೇ ಹೋಗ್ಬಿಟ್ಟಿದ್ರೆ ಎಲ್ಲಿ ಕೇಳ್ತಿದ್ರು, ಈ ಸ್ವಾಗತ ಸಿಗ್ತಿರಲಿಲ್ಲ. ಈಗ ದ್ರೋಣರು ಬಯಸಿದಂತಹ ಒಂದು ಅವಕಾಶ, ಸ್ವಾಗತ ಎಲ್ಲವೂ ಸಿಕ್ತಲ್ಲ, ಕಾಲುಗಳ ಮೇಲೆ ಹಾಕಿದ್ದಾರೆ ರಾಜಕುಮಾರರನ್ನು. ಆಗ ಅನಿಬರ ಮಗಮಂ ನೋಡಿ,
ನೋಡಿ, ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಅಂತ ದೊಡ್ಡವರು ಕಳಿಸಿದ ಕ್ಷಣ ಮಕ್ಕಳಿಗೆ ಮನಸ್ಸಿದೆಯಾ ಇಲ್ಲ ಅಂತ ನೋಡಬೇಕಲ್ಲ. ಎಲ್ಲಿಯಾದರೂ ಹಿರಿಯರ ಬಲವಂತಕ್ಕೆ ಮಕ್ಕಳನ್ನ ತಂದು ಬಿಟ್ಟುಬಿಟ್ಟಿದ್ರೆ ಇವರಿಗೆ ಮನಸ್ಸಿನಲ್ಲಿ ಏನಿದೆ, ಕಲಿಯೋ ಉತ್ಸಾಹ ಎಷ್ಟಿದೆ ಅದನ್ನು ನೋಡಬೇಕಲ್ಲ. ಅದಕ್ಕಾಗಿ ದ್ರೋಣರು ಅವರ ಮುಖವನ್ನು ನೋಡಿ ಹೇಳಿದ್ರಂತೆ, ನೋಡ್ರಪ್ಪ, ನಿಮಗೆ ನಾನು ಕಲಿಸ್ಕೊಡ್ತೀನಿ, ಮುಂದೆ ನಾನು ಏನು ಹೇಳಿದರೂ ನೀವು ಮಾಡ್ತೀರೋ, ನಾನು ಏನು ಹೇಳಿದರೂ ಅದನ್ನು ನನಗೆ ನೀವು ತಂದು ಕೊಡಬಲ್ಲ ಸಮರ್ಥರೋ ಅಂತ ರಾಜಕುಮಾರರ ಮುಖವನ್ನು ನೋಡಿ ಕೇಳಿದಾಗ ಉಳಿದ ಎಲ್ಲರೂ ಮೌನವಾಗಿದ್ದರು. ಅವರಿಗೆಲ್ಲ ಏನು, ಇವರು ಏನಾದರೂ ಕೇಳಿಬಿಟ್ರೆ, ಏನಾದರೂ ಮಾಡು ಅಂತ ಹೇಳಿದರೆ ಏನು ಅಂತ. ಆದರೆ ಅರ್ಜುನ ಮಾತ್ರವೇ ಆನ್ ಈವೆಂ ನಿಮ್ಮ ಬಯಸಿ ಬೇಳ್ಪುದನ್ ಅಂತ ಅರ್ಜುನ ಮಾತ್ರ ಹೇಳಿಬಿಟ್ನಂತೆ, ಗುರುಗಳೇ ನೀವು ಕೇಳಿದ್ದನ್ನು ನಾನು ಒದಗಿಸಿಕೊಡ್ತೇನೆ ಅಂತ ಧೈರ್ಯವಾಗಿ ಹೇಳಿಬಿಟ್ಟ. ಆಗ ಆ ಮಾತಿಗೆ ಮೆಚ್ಚಿದಂಥ ದ್ರೋಣರು ಗಾಂಗೇಯನಲ್ಲಿ ಅಂದರೆ ಭೀಷ್ಮನಲ್ಲಿ ಹೇಳಿದ್ರಂತೆ, ನಿಮ್ಮ ಮಾತಿನಂತೆ ಎಲ್ಲ ರಾಜಕುಮಾರರಿಗೂ ಸಮಾನವಾಗಿ ನಾನು ವಿದ್ಯೆಯನ್ನು ಕಲಿಸ್ಕೊಡ್ತೇನೆ, ಆದರೆ ಈ ಎಲ್ಲರಲ್ಲಿಯೂ ಅರ್ಜುನ ಮಾತ್ರವೇ ಲೋಕಶ್ರೇಷ್ಠ ವೀರನಾಗ್ತಾನೆ ಎಂಬುದು ಅಂತಗೈವೆನೆಂದು ಕಲಶಜನ್ ಅನಿಬರಮಗಮಂ ನೋಡಿ ಧನುರ್ವಿದ್ಯೆಯಲ್ಲಿ ಕುಶಲನಾಗುವವನು ಅರ್ಜುನನೊಬ್ಬನೇ ಎಂದು ಭವಿಷ್ಯಂ ನುಡಿದ. ಈ ನೆರೆದನಿಬರು ಎಂಬುದಂ ಏನೀವಿರೆ ಪೇಳಿನೆಂದೊಡೆ ಅನಿಬರು ಮೋನೌರದದೆ ಗುಣಾರ್ಣವ ಆನೀವೆ ನಿಮ್ಮ ಬಯಸಿ ಪೇಳುವುದನೆಂದಂ. ಇಲ್ಲಿಂದ ಅರ್ಜುನನ ಬದುಕು ಬೇರೊಂದು ರೀತಿಯಲ್ಲಿ ಕಾವ್ಯದಲ್ಲಿ ಸಾಗ್ಬರುತ್ತೆ. ಯಾಕೆಂದರೆ ಈ ಪಂಪನ ಕಾವ್ಯದಲ್ಲಿ ಅರ್ಜುನನೇ ನಾಯಕ. ಪಂಪ ತನ್ನ ಅರಸನಾದಂಥ ಅರಿಕೇಸರಿಯನ್ನು ಅರ್ಜುನನೊಡನೆ ಸಮೀಕರಿಸಿ ಕಾವ್ಯವನ್ನು ರಚನೆ ಮಾಡಿದ್ದು. ತನ್ನ ಅರಸನಿಗೆ ಯಾವೆಲ್ಲ ಹೊಗಳಿಕೆಗಳಿತ್ತೋ ಅದನ್ನೆಲ್ಲವನ್ನು ಕೂಡ ಅರ್ಜುನನ ಪಾತ್ರಕ್ಕೆ ಕೊಡ್ತಲೇ ಬರ್ತಾನೆ. ಗುಣಾರ್ಣವ, ಜಗದೇಕ ಮಲ್ಲ ಇತ್ಯಾದಿ ಏನೆಲ್ಲ ಹೊಗಳಿಕೆಗಳು ತನ್ನ ಅರಸನಿಗಿತ್ತೋ ಅದೆಲ್ಲವೂ ಅರ್ಜುನನಿಗೆ. ಯಾಕೆಂದರೆ ಪಂಪನ ದೃಷ್ಟಿಯಲ್ಲಿ ಅವನ ರಾಜ ಬೇರೆ ಅಲ್ಲ, ಅರ್ಜುನ ಬೇರೆ ಅಲ್ಲ. ಹಾಗಾಗಿ ಅರ್ಜುನ ಪಾತ್ರವನ್ನು ಇಲ್ಲಿಂದಲೇ ಬೇರೆ ರೀತಿಯಲ್ಲಿ ಕಟ್ತಾ ಹೋಗ್ತಾನೆ. ಉಳಿದೆಲ್ಲರಿಗಿಂತ ಅರ್ಜುನನ ಪಾತ್ರ ವಿಶೇಷವಾಗಿ ಈ ಕಾವ್ಯದಲ್ಲಿ ಬರುತ್ತೆ. ಅದಕ್ಕಾಗಿಯೇ ಉಳಿದವರೆಲ್ಲ ಮೌನದಲ್ಲಿರುವಾಗ ಗುಣಾರ್ಣವನ್, ಗುಣದಲ್ಲಿ ಸಮುದ್ರನಾದವನು, ಶ್ರೇಷ್ಠನಾದವನು ಅರ್ಜುನ ಮಾತ್ರವೇ ನಾನು ನೀವು ಬಯಸಿದಂಥ ಗುರುದಕ್ಷಿಣೆಯನ್ನು, ನಿಮ್ಮ ಮನೋಭೀಷ್ಟವನ್ನು ನೆರವೇರಿಸಿಕೊಡ್ತೇನೆ ಅಂತ ಹೇಳ್ದ. ಆಗ ಆ ಜಗದೇಕ ಮಲ್ಲನನ್ನು ದ್ರೋಣರು ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡರು ಎಂಬುದು ಆ ಮಾತಿಗೆ ಮೆಚ್ಚಿ ಜಗದೇಕ ಮಲ್ಲನಂ ತೊಡೆಯ ನೇರಿಸಿಕೊಂಡು ಕುಂಭ ಸಂಭವಂ ಗಾಂಗೇಯನಲ್ಲಿ ಇಂತೆಂದಂ ಇನಿ ಬರೊಳಗೆ ಈತನೊಬ್ಬನೇ ಧನುರಾಗಮದೆಡೆಗೆ ಕುಶಲನಕ್ಕಂ ಅದಕ್ಕೆ ಕಿನಿಸರಿರು ಮುನ್ನರಿಪೆದೆಂ ಎನೆ ಭೀಷ್ಮಂ ಅಲಂಪುನಿಗೆ ಮುಗಣ್ಣಗೆ ನಕ್ಕಂ. ಗುರುಗಳು ಪಾಠವನ್ನು ಮಾಡುವಾಗ ಸಮಾನವಾಗಿ ಮಾಡ್ತಾರೆ. ಆದರೆ ನೂರಾರು ಮಂದಿ ಶಿಷ್ಯರಲ್ಲಿ ಯಾರೋ ಒಬ್ಬರು ಬುದ್ಧಿವಂತರಾಗಿ ಬಿಡ್ತಾರೆ, ಯಾರೋ ಒಬ್ಬರು ಕುಶಲಿಗಳಾಗ್ತಾರೆ. ಯಾಕೆ ಇದು ಹೀಗೆ? ಹಾಗಂತ ಗುರುಗಳು ತಾರತಮ್ಯ ಮಾಡಿದವರೇನಲ್ಲ. ಈಗ ತಾಯಿ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಹಾಲು ಕೊಡ್ತಾಳೆ, ಸೂರ್ಯ ಪ್ರಪಂಚದಲ್ಲಿರುವಂಥ ಎಲ್ಲ ಮೊಗ್ಗುಗಳಿಗೂ ಸಮಾನವಾಗಿ ಕಿರಣಗಳನ್ನು ಬೀರ್ತಾನೆ. ಆದರೆ ಕೆಲವು ಮೊಗ್ಗುಗಳು ಮಾತ್ರ ವಿಶೇಷವಾಗಿ ಅರಳುತ್ತವೆ. ಇದು ಪ್ರಪಂಚದ ರೀತಿ. ಈ ನೂರಾರು ಮಂದಿ ರಾಜಕುಮಾರರಲ್ಲಿ ಅರ್ಜುನನಲ್ಲಿ ಮಾತ್ರವೇ ಅಂಥ ಕ್ಷಾತ್ರ ಒಳಗಿದೆ, ಅಂಥ ತೇಜಸ್ಸು ಒಳಗಿದೆ. ಆದ್ದರಿಂದ ಅವನು ಬುದ್ಧಿವಂತನಾಗ್ತಾನೆ. ದ್ರೋಣರಿಗಿದು ಗೊತ್ತಾಯಿತು. ಹಾಗಂತ ಮುಂಚಿತವಾಗಿ ಅವ್ರು ಹೇಳಿದರು ಯಾಕೆ? ಮುಂದೊಂದು ದಿವಸ ಯಾರೋ ಒಂದು ಅಪವಾದವನ್ನು ದ್ರೋಣರ ಬಗ್ಗೆ ಹೇಳಬಾರ್ದು. ಅಷ್ಟು ಮಂದಿ ಶಿಷ್ಯರಲ್ಲಿ ತಾರತಮ್ಯ ಮಾಡಿ ಅರ್ಜುನ ಮಾತ್ರವೇ ದೊಡ್ಡದು ಮಾಡಿಬಿಟ್ರು.
ಉಳಿದವರನ್ನು ಕಡೆಗಣಿಸಿದರು, ಉಳಿದವರಿಗೆ ಸರಿಯಾಗಿ ಹೇಳಿಕೊಡಲೇ ಇಲ್ಲ ದ್ರೋಣರು ಎನ್ನುವ ಅಪವಾದ ಬರಬಾರ್ದು. ಅದಕ್ಕಾಗಿ ಭವಿಷ್ಯವನ್ನು ಮುಂಚಿತವಾಗಿ ಹೇಳಿಬಿಟ್ರು ಅವರು. ಎಲ್ಲರಿಗೂ ನಾನು ಸಮಾನವಾಗಿ ಹೇಳಿಕೊಡಬಲ್ಲನಾದರೂ ಇವರೆಲ್ಲರಲ್ಲಿ ಅರ್ಜುನನ ಮಾತ್ರವೇ ಶ್ರೇಷ್ಠನಾದಂಥ ಧನುರ್ಧಾರಿ ಆಗ್ತಾನೆ. ಕಿನಿಸದಿರಿಂ, ಮುಂದೆ ನೀವು ನನ್ನ ಹತ್ರ ಸಿಟ್ಟು ಮಾಡಬೇಡಿ, ಇವನನ್ನೇನೋ ನೀವು ತಯಾರು ಮಾಡಿದೆ ಉಳಿದವರನ್ನು ತಯಾರು ಮಾಡಲೇ ಇಲ್ಲ ಅಂತ ನನ್ನ ಮೇಲೆ ಆಕ್ಷೇಪವನ್ನು ಮಾಡಬೇಡಿ ಅಂತ ಹೇಳಿ ದ್ರೋಣರು ಹೇಳಿದಾಗ ಭೀಷ್ಮಂ ಅಲಂಪುಮಿಗೆ ಮುಗುಳ್ನಗೆ ನಕ್ಕಂ. ಇಡೀ ಮಹಾಭಾರತದಲ್ಲಿ ಎಷ್ಟೋ ಬಾರಿ ಈ ಭೀಷ್ಮರ ಮೌನ, ಭೀಷ್ಮರ ಮುಗುಳ್ನಗೆ ಅದು ಏನು ಅಂತ ಅಲ್ಲಿ ಗೊತ್ತಾಗೋದಿಲ್ಲ. ಭೀಷ್ಮರಿಗೆ ಬಹುಶಃ ಒಂದು ಸಂತೋಷ ಸಮಾಧಾನ ಆಯಿತು. ಒಬ್ಬನಾದರೂ ಶ್ರೇಷ್ಠ ಧನುರ್ಧಾರಿ, ಮೂರು ಲೋಕದಲ್ಲಿ ಒಬ್ಬ ಶ್ರೇಷ್ಠ ಧನುರ್ಧಾರಿ ಅಂತ ಆಗ್ತಾನಲ್ಲ. ಈಗ ನಮ್ಮ ಪ್ರಯತ್ನವೆನ್ನುವುದು ಯಾವತ್ತೂ ಸಂಪೂರ್ಣ ವಿಫಲ ಆಗಬಾರ್ದು. ಅರ್ಜುನನೊಬ್ಬನನ್ನು ಆ ಮಟ್ಟಕ್ಕೆ ಇವರು ಬೆಳೆಸ್ತಾರೆ ಅಂತ ವಂಶಕ್ಕೆ ಹೆಗ್ಗಳಿಕೆ ಅಲ್ವೇ? ಒಬ್ಬ ಪಂಡಿತ, ಒಬ್ಬ ಶ್ರೇಷ್ಠನ ಅಂತ ವೀರ ವಂಶದಲ್ಲಿ ಹುಟ್ಟಿದರೆ ವಂಶಕ್ಕೆ ಹೆಗ್ಗಳಿಕೆ. ಅಂತೂ ತಾನು ಇಷ್ಟೆಲ್ಲ ಈ ಮಹಾನುಭಾವನನ್ನು ಕರೆದು ಸ್ವಾಗತ ಮಾಡಿ ದಾನಮಾನಾದಿಗಳನ್ನು ಕೊಟ್ಟು ವ್ಯವಸ್ಥೆ ಮಾಡಿದ್ದಕ್ಕೆ ಒಂದು ಭವಿಷ್ಯ, ಒಂದು ಭದ್ರತೆ ಆಯಿತೋ ಇಲ್ವೋ? ಅರ್ಜುನನಾದರೂ ಒಬ್ಬನು ಒಳ್ಳೆಯ ಧನುರ್ಧಾರಿ ಆಗ್ತಾನೆ ಅಂತಾದ, ಸಾಕು ನನಗೆ ಅಂತ ಹೇಳಿ ಇರಬೇಕು. ಭೀಷ್ಮಂ ಅಲಂಪುಮಿಗೆ ಮುಗುಳ್ನಗೆ ನಕ್ಕಂ. ಭಾಳ ಸಂತೋಷ ಆಯಿತು. ಹೀಗೆ ದ್ರೋಣನಾಗಿ ಹಸ್ತಿನಾವತಿಗೆ ಬಂದವನು ದ್ರೋಣಾಚಾರ್ಯನ್. ಅಂತೂ ದ್ರೋಣಾಚಾರ್ಯಂ ಆಚಾರ್ಯ ಪದವಿಯಂ ಕೈಕೊಂಡು ಪಾಂಡವ ಕೌರವರ್ಗೆ ಚತುರಂಗ ಧನುರ್ವೇದಮೌ ದಿವ್ಯಾಸ್ತ್ರങ്ങളുಮೌ ಶಕ್ತಿ ತೋಮರ ಮುಸುಂಡಿ ಭಿಂಡಿವಾಳ ಮುದ್ಗರ ವಿವಿಧಾಯುಧങ്ങളുಮಂ ಗಜತುರಗ ಪದಾದಿ ಯುದ್ಧങ്ങളുಮಂ ಉಪದೇಶಂ ಯುದ್ಧಮಿರೇ. ಹೀಗೆ ದ್ರೋಣಾಚಾರ್ಯರು ಆಚಾರ್ಯ ಪದವಿಯನ್ನು ಕೈಗೊಂಡು ಪಾಂಡವ ಕೌರವರಿಗೆ ಚತುರಂಗ ಧನುರ್ವೇದವನ್ನು ಕೂಡ ಕಲಿಸಿಕೊಡ್ತಾ ಇದ್ದಾರೆ. ಬಿಲ್ವಿದ್ಯೆಯನ್ನು ಮಾತ್ರವೇ ದ್ರೋಣರು ಹೇಳಿಕೊಡ್ತಾ ಇದ್ದಿದ್ದಲ್ಲ, ಶಕ್ತಿ, ತೋಮರ, ಮುಸುಂಡಿ, ಭಿಂಡಿವಾಳ, ಮುದ್ಗರ, ಗದಾದಿ ವಿವಿಧ ಆಯುಧಗಳನ್ನು, ಎಲ್ಲ ರೀತಿಯಾದಂಥ ವಿದ್ಯೆಗಳನ್ನು ಅವ್ರು ಹೇಳಿಕೊಡ್ತಾ ಇದ್ದರು. ಅದರ ಜೊತೆಗೆ ಯುದ್ಧದಲ್ಲಿ ಆನೆಗಳನ್ನು ಹತ್ತಿ ಯುದ್ಧವನ್ನು ಮಾಡೋದು, ಕುದುರೆಗಳನ್ನು ಏರಿ ಯುದ್ಧವನ್ನು ಮಾಡೋದು, ಹಾಗೆ ಸಾಮಾನ್ಯ ಸೈನಿಕರ ಹಾಗೆ ಯುದ್ಧವನ್ನು ಮಾಡೋದು, ಇಂತಹ ಕ್ರಮಗಳನ್ನು ಕೂಡ ಹೇಳಿಕೊಡ್ತಾ ಇದ್ದರು. ಎಲ್ಲ ಕಡೆ ಸುದ್ದಿ ಹೋಗ್ತು, ಬಹಳ ದೊಡ್ಡ ಗುರುಗಳಂತೆ, ಬಿಲ್ವಿದ್ಯೆಯಲ್ಲಿ ಅಪ್ರತಿಮರಂತೆ, ಅವರು ಹಸ್ತಿನಾವತಿಯಲ್ಲಿ ಕೌರವರು ಪಾಂಡವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರಂತೆ ಎನ್ನುವ ಪ್ರಸಿದ್ಧಿ ಪ್ರಚಾರವಾದ ಮೇಲೆ ಯಾದವ ವಂಶದವರು ಅಲ್ಲಿ ಬಂದು ಸೇರಿಕೊಂಡ್ರು. ಆ ವಿದ್ಯಾ ಪ್ರಭಾವವನ್ನು ನೋಡಿ ಇನ್ನಷ್ಟು ಜನ ಬಂದರು. ದ್ರೋಣಂ ಗಡ ಇಶು ವಿದ್ಯೆಗೆ ಜಾಣಂ ಗಡ. ದ್ರೋಣರು ಅಂತಂದರೆ ಭಾಳ ಶ್ರೇಷ್ಠರು, ಅವರ ಧನುರ್ವಿದ್ಯೆ ಅಂತಂದರೆ ಭಾಳ ಶ್ರೇಷ್ಠವಾದದ್ದು ಎನ್ನುವುದನ್ನೆಲ್ಲ ಕೇಳಿಕೊಂಡು ಎಲ್ಲರೂ ಬಂದರು. ಹಾಗೆ ಎಲ್ಲರೂ ಬಂದು ಸೇರತೊಡಗಿದಾಗ ಕರ್ಣನೂ ಬಂದು ಸೇರಿಕೊಂಡ. ಇಲ್ಲಿಂದ ಒಂದು ಬೇರೆಯಾದಂಥ ಗುಂಪುಗಾರಿಕೆ ಆ ಮಕ್ಕಳಲ್ಲಿ ಆರಂಭ ಆಯಿತು. ಅದು ಯಾವ ಕಾಲದ ಬಾಂಧವ್ಯವೋ ಏನೋ, ಆ ಕರ್ಣನಿಗೂ ದುರ್ಯೋಧನನಿಗೂ ಒಂದು ಆತ್ಮೀಯತೆ, ಒಂದು ಸ್ನೇಹ ಬೆಳೀತಾ ಬಂತು. ಅದರ ಜೊತೆಗೆ ಇನ್ನಷ್ಟು ದ್ವೇಷವೂ ಈ ಮಕ್ಕಳಲ್ಲಿತ್ತು. ಏನು ಅಂತ ಕೇಳಿದರೆ, ಮನದೋಳ್ ಒಗೆದ ಅನ್ಯ ಜನ್ಮದ ಮುನಿಸದು. ಹಿಂದಿನ ಜನ್ಮದ ಯಾವುದೋ ಒಂದು ವೈರ ಆ ಬಾಲ್ಯದಲ್ಲಿಯೇ ಒಬ್ಬರನ್ನೊಬ್ಬರು ನೋಡಿದಾಗ ಅವರಲ್ಲಿ ಕೆಣಕಿಕೊಂಡು ಬರ್ತಾ ಇತ್ತು. ಆ ದುರ್ಯೋಧನ, ಆ ಭೀಮ ಒಬ್ಬರನ್ನೊಬ್ಬರು ಕಂಡ್ರೆ ಸೈರಿಸ್ತಿರ್ಲಿಲ್ಲ. ಅದರ ಜೊತೆಗೆ ಕರ್ಣ ಗುಣಾರ್ಣವನೋಳು ಸೆಣಸಿ, ಗುಣಾರ್ಣವ ಅಂತಂದರೆ ನಮ್ಮ ಕಾವ್ಯದ ನಾಯಕ ಅರ್ಜುನ, ಅವನಲ್ಲಿ ಕರ್ಣ ಸ್ಪರ್ಧೆಯನ್ನು ಮಾಡ್ತಾ ಇದ್ದ. ಕಲಿತಾ ಇರುವಾಗಲೇ ಕರ್ಣನಿಗೂ ಅರ್ಜುನಿಗೂ ಒಂದು ಸ್ಪರ್ಧೆ, ಭೀಮನಿಗೂ ದುರ್ಯೋಧನನಿಗೂ ಒಂದು ಸ್ಪರ್ಧೆ. ಹೀಗೆ ಒಳಗೆ ಗುಂಪುಗಾರಿಕೆ ಸ್ಪರ್ಧೆ ಅದು ಬೆಳೀತಾ ಬಂತು. ಇದನ್ನು ನೋಡಿದ ಮೇಲೆ ಪಂಪ ಒಂದು ಅದ್ಭುತವಾದ ಕಲ್ಪನೆಯನ್ನು ಕೊಟ್ಟುಬಿಡ್ತಾನೆ. ಹೀಗೆ ಗುಂಪುಗಾರಿಕೆ ದ್ವೇಷವನ್ನು ಒಳಗಿಟ್ಟುಕೊಂಡು ರಾಜಕುಮಾರರು ಬೆಳೀತಾ ಇರಬೇಕಾದ್ರೆ ಇವರು ಏನು ಮಾಡಿದಾಗಾಯಿತು ದ್ರೋಣರು? ಈ ಮನಸ್ಥಿತಿಯ ರಾಜಕುಮಾರರಿಗೆ ಇವರು ಕಲಿಸಿಕೊಡ್ತಾ ಇರೋದು ಏನಾಯಿತು ಅಂತ ಕೇಳಿದರೆ, ಮುಂದೆ ಆಗಾಮಿಕವಾಗಿ ಒದಗುವ ಸಂಗ್ರಾಮಕ್ಕೆ. ಅದು ಕವಿಗೆ ಗೊತ್ತಿದೆ, ಮುಂದೊಂದು ಭಾರತ ಯುದ್ಧ ಆಗುತ್ತೆ, ಮಹಾಯುದ್ಧ ಆಗುತ್ತೆ,
ಅದರಲ್ಲಿ ಇದೇ ಎಲ್ಲ ಪಾತ್ರಗಳು ಬರ್ತಕ್ಕಂಥದ್ದು ಅನ್ನೋದು ಕವಿಗೆ ಗೊತ್ತಿರುವ ಕಾರಣಕ್ಕಾಗಿ ಕವಿಯ ಮಾತಾಗಿ ಪಂಪ ಇಲ್ಲಿ ಹೇಳ್ತಾನೆ, ಮುಂದೊದಗುವಂತಹ ಸಂಗ್ರಾಮಕ್ಕೆ ಪಾತ್ರಗಳನ್ನು ಸಿದ್ಧಪಡಿಸುವ ಹಾಗೆ. ಸೂತ್ರಧಾರರು ಯಾರು? ದ್ರೋಣರು. ಇವರು ಅವರಿಗೆಲ್ಲ ಧನುರ್ವಿದ್ಯೆಯನ್ನು ಇದನ್ನೆಲ್ಲ ಹೇಳಿಕೊಡ್ತಿದ್ರು, ಅವರೆಲ್ಲ ಹೊಡ್ಕೊಳ್ತಿದ್ರು. ಸ್ಪರ್ಧೆ ಮಾಡಲಿಕ್ಕೆ ಅವರಿಗೆ ಬಲವನ್ನು ತುಂಬಿದವರು, ಕಲಿಸ್ಕೊಟ್ಟವರೇ ಇವರು. ಹಾಗೆ ದ್ರೋಣರು ಮಾಡಿದ್ದು ಏನಾಯಿತು ಅಂತ ಕೇಳಿದರೆ, ಮುಂದೆ ಮಹಾಸಂಗ್ರಾಮಕ್ಕೆ ಪಾತ್ರಗಳನ್ನು ಸಿದ್ಧಪಡಿಸಿದಾಗ ಆಯಿತು. ಆ ಪಾತ್ರಗಳನ್ನು ಸಿದ್ಧಪಡಿಸುವಂಥ ಸೂತ್ರಕಾರರು ದ್ರೋಣರಾದರು ಅಂತ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಅದ್ರ ಜೊತೆಗೆ ಅರ್ಜುನನಿಗೆ ವಿಶೇಷವಾದಂಥ ಸಿದ್ಧತೆಯನ್ನೆಲ್ಲ ಮಾಡಿದರು ದ್ರೋಣರು. ಒಂದು ಆಳವಾದಂಥ ನೀರಿನಲ್ಲಿ ಕೃತಕವಾದಂಥ ಒಂದು ಮೊಸಳೆಯನ್ನಿಟ್ಟು ಅಲ್ಲಿ ಮೊಸಳೆ ನನ್ನನ್ನು ಹಿಡಿತು ಅಂತ ಅವರು ಕೂಗಿಕೊಂಡಾಗ ಅರ್ಜುನ ಬಾಣಪ್ರಯೋಗವನ್ನು ಮಾಡಿ ಮೊಸಳೆಯ ಬಾಯಿಗೆ ಬಾಣಪ್ರಯೋಗ ಮಾಡಿದ ಕ್ಷಣಾರ್ಧದಲ್ಲಿ. ಅಂದರೆ ಅರ್ಜುನ ಎಷ್ಟು ತೀವ್ರವಾಗಿ ಎಷ್ಟು ನಿಖರವಾಗಿ ಬಾಣಗಳನ್ನು ಪ್ರಯೋಗಿಸ್ತಾನೆ ಎನ್ನುವುದನ್ನು ಕಂಡುಕೊಳ್ಳಬೇಕಾಗಿತ್ತು. ಇಂತಹ ಪ್ರಯೋಗಗಳನ್ನೆಲ್ಲ ಅರ್ಜುನಿಗೆ ಮಾಡಿ ಮಾಡಿ ಅವನಿಗೆ ಚೆನ್ನಾಗಿ ಕಲಿಸ್ತಾ ಬಂದರು. ಯಾಕೆಂದರೆ ಇವರ ಆಸೆ ಒಂದಿದೆಯಲ್ಲ, ಇವರು ಮಾಡಿದ ಶಪಥ ಇದೆಯಲ್ಲ, ದ್ರುಪದನಲ್ಲಿ ಶಪಥ ಮಾಡಿ ಬಂದಿದ್ದಾರೆ, ನನ್ನ ಶಿಷ್ಯರಿಂದ ನಿನ್ನ ಕೈಕಾಲು ಕಟ್ಟಿಸಿ ಅವಮಾನ ಮಾಡಿಸ್ತೇನೆ ಅಂತ. ಅದಕ್ಕೆ ಬೇಕಾಗುವಂತಹ ದಾಳ, ಅದಕ್ಕೆ ಬೇಕಾಗುವಂಥ ಸಾಧನ ಅರ್ಜುನ. ಅದಕ್ಕಾಗಿ ಅರ್ಜುನನ ಮೇಲೆ ವಿಶೇಷವಾದಂಥ ಮಮಕಾರವನ್ನು ಲಕ್ಷ್ಯವನ್ನು ಇಟ್ಕೊಂಡು ಅವನನ್ನು ಸಿದ್ಧಪಡಿಸಿದ್ರು. ಹೀಗೆ ತಮ್ಮ ಅಣುಗಿನೋಳ್ ಅಂತೂ ಪೊಗಳ್ದೋ ತನ್ನ ಪಗೆವನೊಬ್ಬ ದ್ರುಪದನಂ ಈತನ್ ಅಮೋಘಂ ಗೆಲಲ್ ನೆರಗುನೆಂದೋ ನಿಶ್ಚಯಿಸಿ ಅಣುವಿನೊಳ್ ಎನ್ನ ಚಟ್ಟರೊಳಗೆ ಈತನೆ ಜಟ್ಟಿಗನೆಂದು ವಿದ್ಯೆಯಂ ಗುಣಕರುಗೊಂಡು ಕೊಟ್ಟೆನಗೆ ಸಂತಸನ್ನೊಪ್ಪಿನವು ಈವ ನಿನ್ನ ದಕ್ಷಿಣ ಇದು, ಈವ ನಿನ್ನ ದಕ್ಷಿಣ ಇದು ಬೇಗಂ ಆ ದ್ರುಪದನಂ ಗಡ ಕೋಡಗ ಗಟ್ಟುಗಟ್ಟಿ ತಂದಣಿಯರಂ ಒಪ್ಪಿಸೋ, ತಂದಣಿಯರು ಒಪ್ಪಿಸೋ ಇಂದಿದನೆ ಬೇಡಿದೆಂ ನಾಂ, ಇಂದಿದನೆ ಬೇಡಿದೆ ನಾಂ ಪರಸೈನ್ಯ ಭೈರವ. ದ್ರೋಣರು ಮನಸ್ಸಿನಲ್ಲಿ ದ್ರುಪದನ ಕುರಿತಾದಂಥ ಆ ದ್ವೇಷವನ್ನು ಶಪಥವನ್ನು ನೆನಪಿಟ್ಕೊಂಡವರು ಸಮಯ ಕಾಯ್ತಾ ಇದ್ದರು. ಒಂದು ದಿವಸ ರಾಜಕುಮಾರರನ್ನೆಲ್ಲ ಸೇರಿಸಿ ಹೇಳಿದರು, ನಿಮ್ಮಂಥ ಯೋಗ್ಯ ಶಿಷ್ಯರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿ ನನಗೆ ಸಂತೋಷ ಆಗಿದೆ. ನಿಮಗೆ ಏನನ್ನೆಲ್ಲ ಕಲಿಸಬೇಕು ಅದನ್ನೆಲ್ಲ ಕಲಿಸಿದ್ದೇನೆ, ನೀವು ಕಲಿತಿದ್ದೀರಿ ಎನ್ನುವ ಸಮಾಧಾನ ಸಂತೋಷ ನನಗಿದೆ. ಈಗ ನೀವು ಗುರುದಕ್ಷಿಣೆಯನ್ನು ಕೊಡಬೇಕಾದಂಥ ಸಂದರ್ಭ ಅಂತ ರಾಜಕುಮಾರರನ್ನೆಲ್ಲ ಉದ್ದೇಶಿಸಿ ಹೇಳಿದರು. ಇವರ ಮನಸ್ಸಿನಲ್ಲಿ ಇತ್ತು ಹೇಳೋದು ಎಲ್ಲರಿಗೆ, ಆದರೆ ನಡೆಸಿಕೊಡೋದು ಅರ್ಜುನ ಮಾತ್ರ ಅಂತ. ಯಾಕೆಂದರೆ ಅಣುಗಿನೋಳು ಎಲ್ಲ ಶಿಷ್ಯರು ಪ್ರೀತಿ ಪಾತ್ರರಾದವರೇ, ಪ್ರೀತಿಯವರೇ. ಆದರೆ ಎನ್ನ ಚಟ್ಟರೊಳಗೆ ಈತನೇ ಜಟ್ಟಿಗನೆಂದು, ಈ ನನ್ನ ಶಿಷ್ಯರಲ್ಲಿ ಮಹಾಸಮರ್ಥನಾದವನು ಅರ್ಜುನ ಅನ್ನುವುದನ್ನು ನಿಶ್ಚಯಿಸಿಕೊಂಡಿದ್ದರು. ಹಾಗಂತ ಅರ್ಜುನಿಗೆ ಮಾತ್ರವೇ ನೀವು ಗುರುದಕ್ಷಿಣೆ ತಂದು ಕೊಡು ಅಂತ ಹೇಳಿದರೆ ಉಳಿದವರವರನ್ನು ಅಗೌರವ ಮಾಡಿದಾಗ ಆಗುತ್ತೆ. ವಿದ್ಯಾಭ್ಯಾಸ ಎಲ್ಲರನ್ನೂ ಸೇರಿಸಿ ಮಾಡಿದ್ದು. ಆದ್ದರಿಂದ ಗುರುದಕ್ಷಿಣೆಯ ಪ್ರಸ್ತಾಪವೂ ರಾಜಕುಮಾರರಿರ ಅಂತ ಹೇಳ್ಕೊಂಡಾಗಬೇಕು ಅಂತ ಹೇಳಿದ್ರಂತೆ. ಆದಷ್ಟು ಬೇಗವಾಗಿ ದ್ರುಪದನನ್ನು ಹೆಡಮುರಿ ಕಟ್ಟಿ ತಂದು ನನಗೆ ಒಪ್ಪಿಸಬೇಕು, ಇದೇ ನಾನು ಬಯಸುವಂತಹ ಗುರುದಕ್ಷಿಣೆ, ತಂದು ಕೊಡಿ ಅಂತ ಹೇಳಿ ಶಿಷ್ಯರಿಗೆ ಹೇಳಿ ಪ್ರತ್ಯೇಕವಾಗಿ ಅರ್ಜುನನಿಗೆ ಹೇಳಿದರು, ಇದನ್ನೇ ನಾನು ಬಯಸ್ತಾ ಇದ್ದೇನೆ, ಪರಸೈನ್ಯ ಭೈರವ. ಅಂದರೆ ನಾನು ಹೇಳಿದಾಗ ಇಲ್ಲಿಂದ ಮುಂದಕ್ಕೆ ಅರ್ಜುನಿಗೆ ಒಂದೊಂದು ಹೊಗಳಿಕೆಯನ್ನು ಪಂಪ ಕೊಡೋದು ತನ್ನ ದೊರೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಪರಸೈನ್ಯ ಭೈರವ, ಪರಸೈನ್ಯವನ್ನು ನಾಶ ಮಾಡುವವನು, ಹೋಗಿ ನನಗೆ ದ್ರುಪದನನ್ನು ತಂದುಕೊಡಿ ಅಂತ ಹೇಳಿ ಯಾಚಿಸಿದ. ಆಗ ಎಂಬುದು ಆ ಬೆಸನಂ ಇದಾವುದು ಗಾನಮೆಂದು ಪೂಂಡು ಹೋಗಿ
ಬಡವಂದ ಅಂಕದ ಕೌರವರ್ ದ್ರೌದ್ರುಪದನ ಅಂಬೇರಿಂಗೆ ಮೈ ಒಡ್ಡದೆ ಒಟ್ಟೊಡೆದು ಓಡುತ್ತಿರೆ ಸೂಸ ಬೀಳುವ ತಲೆಗಳು ಸೋಳ್ವಿಟ್ಟ ಆಗಳ್ ಅರ್ಜುನ ಆಗಳ್ ಜವಂ ಪಿಡಿದೀಡಾಡುವ ಮಾಳ್ಕೆಯಂತೆ ಪಲರಂ ಕೊಂದಿಕ್ಕಿ ಮೈ ಮುಟ್ಟೆ ಒಂದು ಎಡೆಯೊಳ್ತಾಗಲ್ ಉರುಳ್ಜಿ ಕಟ್ಟೇರಿಬುವಂ ಉಳುಚಿ ಉರುಳ್ಚಿ ರಿಪುವಂ ಕಟ್ಟೆ ಮುಂದಿಕ್ಕಿದಂ ದ್ರೋಣನ ಮುಂದಿಕ್ಕಿದಂ. ದ್ರೋಣರು ಹೀಗೆ ಹೇಳಿದ ಕ್ಷಣದಲ್ಲಿ ಒಡವಂದ ಅಂಕದ ಕೌರವರು, ಅವರು ಶ್ರೇಷ್ಠರು, ಅಹಂಕಾರಿಗಳಷ್ಟೇ, ಅವರು ತಾವು ಶ್ರೇಷ್ಠರು ಅಂತ ಭಾವಿಸಿಕೊಂಡವರಷ್ಟೇ. ಆ ಕೌರವರೆಲ್ಲರೂ ಒಟ್ಟಾಗಿ ಇದಾವುದು ಗಹನಮೆಂದು, ಏನು ದೊಡ್ಡ ಕೆಲಸ ಅಂತ ನೀವು ಹೇಳಿದಿರಿ ಗುರುಗಳೇ, ಹೋಗಿ ಸುಲಭದಲ್ಲಿ ದೃಪದನ ಕಟ್ಕೊಂಡು ಬಂದ್ಬಿಡ್ತೀವಿ ಅಂತ ಹೇಳಿ ಮುಂದೆ ಹೋದರು. ಆದರೆ ದೃಪದನ ಅಂಬೇರಿಂಗೆ ಮುಯಿ ಒಡ್ಡದೆ, ದೃಪದ ಪ್ರಯೋಗಿಸಿದಂಥ ಬಾಣಗಳಿಗೆ ಪ್ರತಿಯಾಗಿ ಬಾಣಗಳನ್ನು ಪ್ರಯೋಗಿಸಲಿಕ್ಕೆ ಸಾಧ್ಯವಾಗದೆ ಒಡ್ಡೊಡೆದು ಓಡುತ್ತಿರೆ. ಗುಂಪಾಗಿ ಹೋದವರು ಚೆದರಿ ಹೋಗ್ತಾ ಇದ್ದಾರಂತೆ. ಸೂಸೆ ಬೀಳುವ ತಲೆಗಳು, ಈ ಕೌರವರು ಚೆದರಿ ಹೋಗ್ತಾ ಇದ್ದಾರೆ, ಇವರು ಕಟ್ಟಿಕೊಂಡು ಹೋದ ಸೈನ್ಯವು ಕೂಡ ನಾಶವಾಗಿ ಹೋಗ್ತಾ ಇದೆ. ಆಗ ನಮ್ಮ ಕಥಾನಾಯಕ ಪ್ರವೇಶ ಮಾಡ್ತಾನೆ. ಸೂಳ್ಪಟ್ಟನ್ ಆಗಳ್, ಅರ್ಜುನ ಹೋದ. ಅರ್ಜುನ ಯುದ್ಧಾಂಗಣವನ್ನು ಪ್ರವೇಶ ಮಾಡಿದಾಗ ಏನಾಯಿತು ಅಂತಂದರೆ, ಜವಂ ಪಿಡಿದು ಈಡಾಡುವ ಮಾಳಿಕೆಯಂತೆ, ಇವನು ಮನುಷ್ಯ ಅಲ್ಲ, ಇವನು ಯಮನೇ ಬಂದು ಇಲ್ಲಿ ತಲೆಗಳನ್ನು ಚೆಂಡಾಡ್ತಾ ಇದ್ದಾನೆ ಎನ್ನುವ ಹಾಗೆ ಅರ್ಜುನ ಯುದ್ಧ ಮಾಡಿಬಿಟ್ಟ. ಪಲರಂ ಕೊಂದಿಕ್ಕಿ, ಅನೇಕರನ್ನು ದೃಪದ ಸೈನ್ಯದಲ್ಲಿದ್ದ ಅನೇಕರನ್ನು ಕೊಂದುಬಿಟ್ಟ. ಇನ್ನು ಕೆಲವರನ್ನು ಮೂರ್ಛಾಗತರನ್ನಾಗಿಸಿದ. ಕೊನೆಯಲ್ಲಿ ದೃಪದರು ಯಾಚಿಸಿದ, ಈ ದ್ರೋಣ ಯಾಚಿಸಿದಂತಹ ಆ ದೃಪದನನ್ನು ಉರುಳ್ಚಿ ಕಟ್ಟಿ ರಿಪುವಂ ಮುಂದಿಕ್ಕಿದಂ ದ್ರೋಣನ, ಅವನನ್ನು ಕಟ್ಟಿಕೊಂಡು ಬಂದು ದ್ರೋಣರ ಸಮ್ಮುಖದಲ್ಲಿ ಇಡ್ತಾ ಇದ್ದಾನಂತೆ. ಉರುಳ್ಚಿ ಕಟ್ಟಿ ಹೀಗೆ ಮಾಡಿದರೂ ಒಂದು ಅರ್ಥ ಬರುತ್ತೆ. ಉರುಳ್ಚಿ ಕಟ್ಟಿ ಅಂತಂದರೆ ಹೆಡೆಮುರಿ ಕಟ್ಟು, ಕೈಗಳನ್ನು ಹಿಂದಕ್ಕೆ ಕಟ್ಟು ಎನ್ನುವ ಹಾಗೆ ಮತ್ತೊಂದು ಅರ್ಥ ಬರುತ್ತೆ. ಅವನನ್ನು ಹೆಡೆಮುರಿ ಕಟ್ಟಿ, ಅವ್ರು ಹೇಳಿದ ಹಾಗೆ ಅಲ್ವೇ, ಅವನು ಹೆಡೆಮುರಿ ಕಟ್ಕೊಂಡು ತರಬೇಕು ಅಂತ, ಆ ರೀತಿಯಲ್ಲಿ ತಂದು ದ್ರೋಣರ ಸಮಕ್ಷಮದಲ್ಲಿ ಒಪ್ಪಿಸಿದನಂತೆ. ಆಗ ಆಗಳ ಆ ಕುಂಭ ಸಂಭವಂ ಪರಾಕ್ರಮಧವಳನ ಪರಾಕ್ರಮಕ್ಕೆ ಮೆಚ್ಚಿ ಕದಂಬಂ ಕಚ್ಚಿ ದೃಪದನಂ ತನ್ನ ಮಂಚದ ಕಾಲೊಳ್ ಕಟ್ಟುವೇಳ್ದು ತಲೆಯ ಮೇಲೆ ಕಾಲಂ ಅವಸ್ತಂಭದಿಂ ನೀಡಿ ಸಿರಿಯೂರ್ಮೆಯೊಳ್ ಅಂದರಿವಿರೆ ಸಿರಿಯೂರ್ಮೆಯೊಳ್ ಅಂದರಿವಿರೆ ನೆರವಿಯೊಳ್ ಆರರಿವರ್ ಒಮ್ಮೆ ಕಂಡರ ಅರಿಯಲ್ ಕರಿದೋ ಎಮ್ಮೌ ಬಡಪಾರ್ವರ ಅರಸರೇ ನೀ ಈಗಳರಿವಿ ಅರಿಯಿರೋ ಪೇಳಿ. ಆಗ ಕುಂಭಸಂಭವರೆನಿಸಿದಂತಹ ದ್ರೋಣರು ಪರಾಕ್ರಮ ಧವಳನ ಪರಾಕ್ರಮಕ್ಕೆ ಮೆಚ್ಚಿ, ಅರ್ಜುನನ ಪಾತ್ರ ಬಂದಾಗೆಲ್ಲ ಒಂದೊಂದು ಬಿರುದು, ಒಂದೊಂದು ಹೊಗಳಿಕೆ ಪಂಪ ಕೊಡೋದು. ಯಾಕೆಂದರೆ ಅರಸನನ್ನು ಹೊಗಳುವಂಥ ಒಂದು ಕ್ರಮ ಅದು. ಆಗೆಲ್ಲ ರಾಜಾಶ್ರಯದಲ್ಲಿದ್ದು ಕವಿಗಳು ಕಾವ್ಯವನ್ನು ರಚನೆ ಮಾಡ್ತಾಯಿದ್ರು. ಪರಾಕ್ರಮ ಧವಳನ ಪರಾಕ್ರಮಕ್ಕೆ ಮೆಚ್ಚಿ ದೃಪದನನ್ನು ನನ್ನ ಮಂಚದ ಕಾಲಿಗೆ ಕಟ್ಟು ಅಂತ ಹೇಳಿದ್ರಂತೆ. ಅರ್ಜುನ ಅದೇ ರೀತಿಯಾಗಿ ಮಂಚದ ಕಾಲಿಗೆ ತಂದು ಕಟ್ಟಿದ. ಆಗ ದ್ರೋಣರು ಅವಷ್ಟಂಬದಿಂ ತಲೆಯ ಮೇಲೆ ಕಾಲನ್ನು ನೀಡಿ, ಅವಷ್ಟಂಬ ಅಂತ ಹೇಳಲಿಕ್ಕೆ ಅಲಕ್ಷ್ಯ ತಿರಸ್ಕಾರ ಅಂತಲೂ ಒಂದು ಅರ್ಥ ಇದೆ, ಭಾಳ ಹಿಂದಿನ ಶಬ್ದ ಅದು. ಆಧಾರ ಅಂತಲೂ ಒಂದು ಅರ್ಥ ಇದೆ. ಇವರು ಮಂಚದ ಮೇಲೆ ಕುಳಿತುಕೊಂಡವರು, ಕಾಲಬುಡದಲ್ಲಿ ಹೆಡೆಮುರಿ ಕಟ್ಟಿದಂಥ ದೃಪದ ಇದ್ದಾನೆ, ಅವನ ತಲೆಯ ಮೇಲೆ ಇವರ ಕಾಲನ್ನಿಟ್ಟರು, ಅಂದರೆ ಆಧಾರವಾಗಿ ಇಟ್ಕೊಂಡಾಗೆ. ಯಾವುದೊಂದು ವಸ್ತುವಿನ ಮೇಲೆ ನಾವು ಕಾಲನ್ನು ಇಡ್ತೇವಲ್ಲ, ಹಾಗೆ ಅವನ ತಲೆಯ ಮೇಲೆ ತಮ್ಮ
ಕಾಲನ್ನಿಟ್ಟು ಆ ಸ್ಥಿತಿಯಲ್ಲಿ ದೃಪದನಲ್ಲಿ ದ್ರೋಣರು ಕೇಳ್ತಾ ಇದ್ದಾರಂತೆ. ಸಿರಿಯೂರ್ಮೆಯೋಳು ಅಂದರಿವೀರೇ, ಅವತ್ತು ನಿಮ್ಮ ಆಸ್ಥಾನಕ್ಕೆ ನಾನು ಬಂದಾಗ ನನ್ನನ್ನು ನೀವು ಗುರುತಿಸಲಿಲ್ಲ. ಯಾಕೆಂದರೆ ನಿಮ್ಮಲ್ಲಿದ್ದಂಥ ಐಶ್ವರ್ಯ ಅಷ್ಟಿತ್ತು. ಅಷ್ಟರ ಮಟ್ಟಿಗೆ ಸಂಪತ್ತು ತುಂಬಿದವರಿಗೆ ಬೇರೆಯವನು ಗುರುತಿಸೋದು ಕಷ್ಟ ಆಗುತ್ತೆ. ಅವತ್ತು ನಾನು ನಿಮಗೆ ಗುರುತು ಸಿಗಲಿಲ್ಲ. ಅದರ ಜೊತೆಗೆ ನೆರವಿಯೋಳು ಒಮ್ಮೆ ಕಂಡರನ್ ಆರರಿವರು. ಒಂದು ದೊಡ್ಡ ಗುಂಪಿನಲ್ಲಿ 100 ಜನ ಇರ್ತಕ್ಕಂಥ ಒಂದು ಗುಂಪಿನಲ್ಲಿ ಒಂದು ಸಾರಿ ಎಲ್ಲರನ್ನು ನೋಡಿದ ಮೇಲೆ ಒಬ್ಬರನ್ನೇ ನಾವು ಗುರುತಿಸ್ಲಿಕ್ಕೆ ಸಾಧ್ಯವೇನು? ಅಪ್ಪ ನೀವು ದೊಡ್ಡವರು, ಮಹಾರಾಜರು, ನಿಮ್ಮೆದುರಿಗೆ ನಾವೆಲ್ಲ ಯಾವ ಲೆಕ್ಕ? ಯಾವುದೊಂದು ಗುಂಪಿನಲ್ಲಿ ಒಂದು ಜನ ನಾವು. ಹಾಗಾಗಿ ಬಹುಶಃ ನಿಮಗೆ ನನ್ನನ್ನು ಗುರುತಿಸಲಿಕ್ಕೆ ಕಷ್ಟ ಆಗಿದ್ದಿರಬಹುದು. ಅದ್ರ ಜೊತೆಗೆ ನಾನೇ ಭಾಳ ದೊಡ್ಡ ಮನುಷ್ಯ ಅಲ್ಲ, ಅರಿಯಲ್ ಕರಿದು ನನ್ನನ್ನು ಯಾರಿಗೆ ತಾನೇ ಪರಿಚಯ ಇರುತ್ತೆ? ಬಡ ಪಾರ್ವರನ್, ಒಬ್ಬ ಬಡ ಬ್ರಾಹ್ಮಣನನ್ನು ಯಾರು ತಾನೇ ನೆನ್ಪಿಟ್ಕೊಳ್ತಾರೆ? ಬಹುಶಃ ಈ ಎಲ್ಲ ಕಾರಣಗಳಿಗಾಗಿ ಅವತ್ತು ನಿಮ್ಮ ಆಸ್ಥಾನಕ್ಕೆ ನಾನು ಬಂದಾಗ ನಿಮಗೆ ನನ್ನ ಗುರುತು ಸಿಗಲಿಲ್ಲ. ಅರಸರೇ, ಮಹಾರಾಜರೇ, ವ್ಯಂಗ್ಯ ಅದು. ಮಹಾರಾಜರೇ ಹೇಳಿ, ಈಗಲಾದರೂ ನನ್ನ ಗುರುತು ಸಿಕ್ಕಿತು ಅಂತ. ಅರಸರೇ, ಈಗಳ್ ಅರಿವೀರ್, ಅಥವಾ ಈಗಲೂ ನನ್ನ ಗುರುತು ಸಿಗೋದಿಲ್ವ ನಿಮಗೆ? ಈಗಲ್ ಅರಿವೀರ್ ಅರಿಯಿರೋ, ಈಗಲಾದರೂ ನನ್ನ ಗುರುತು ಸಿಕ್ತೋ ಇಲ್ಲವೋ ಹೇಳಿ ಅಂತ ಹೇಳಿ ಸಾಯೆ ಸರಸಂ ನುಡಿದ. ಚೆನ್ನಾಗಿ ಹಂಗಿಸಿಬಿಟ್ನಂತೆ. ಎಂದು ಸಾಯೆ ಸರಸಂ ನುಡಿದು ಮತ್ತಂ ಇಂತ್ಯಂತಂ ಆದಿಕ್ಷತ್ರಿಯರು ನೀಂ ಆದಿತ್ಯನ ಇಳಿಪ ತೇಜರು ಪಾರ್ವನ ಕಾಲ್ ಮೋದೆ ನಡುತಲೆಯಲಿ ಪಾರ್ವನ ಕಾಲ್ ಮೋದೆ ನಡುತಲೆಯಲಿ ಇರ್ಪುದು ಆದುದೋ ನಿಮಗೆ ಎಂದು ನುಡಿದು ಕಾಪಿನೊಳ್ ಒದೆದಂ. ಚೆನ್ನಾಗಿ ಹಂಗಿಸಿ ಆದ ಮೇಲೆ ಹೇಳಿದಂತೆ ದ್ರೋಣ, ಆದಿಕ್ಷತ್ರಿಯರು, ನೀವೆಲ್ಲ ಭಾಳ ಶ್ರೇಷ್ಠರಾದ ಕ್ಷತ್ರಿಯರಪ್ಪ. ನಿಮ್ಮ ತಲೆ ಮೇಲೆ ಇರ್ತಕ್ಕಂತಹ ಆ ಕಿರೀಟ ಅಂತ ಹೇಳಿದರೆ ಸೂರ್ಯನೇ ಧರೆಗೆ ಇಳಿದ ಹಾಗೆ ಬೆಳಗುತ್ತೆ. ಇವತ್ತು ನೋಡು ಎಂತಹ ಸ್ಥಿತಿ ಬಂತು ನಿನಗೆ. ಸೂರ್ಯ ಕಂಗೊಳಿಸಬೇಕಾದಂತಹ ಆ ಕಿರೀಟದೋಪಾದಿಯಲ್ಲಿ ನಿನ್ನ ತಲೆ ಮೇಲೆ ಇರಬೇಕಾಗಿರೋದು ನನ್ನ ಕಾಲು. ನಿನ್ನ ನಡು ನೆತ್ತಿಯ ಮೇಲೆ ನನ್ನ ಕಾಲನ್ನಿಟ್ಟಿದ್ದೇನೆ. ಎಂಥ ಸ್ಥಿತಿ ಬಂತು ನೋಡಿದ್ಯಾ ನಿನಗೆ? ಅವತ್ತು ಐಶ್ವರ್ಯದಿಂದ ಅಹಂಕಾರದಿಂದ ನನ್ನನ್ನು ತಾತ್ಸಾರ ಮಾಡಿದೆಯಲ್ಲ, ಅದಕ್ಕಾಗಿ ನಿನ್ನ ತಲೆ ಮೇಲೆ ಕಾಲಿಟ್ಟು ನಿನ್ನನ್ನು ಒತ್ತಿದ್ದೇನೆ, ಮೆಟ್ಟಿದ್ದೇನೆ ಅಂತ ಹೇಳಿ ಕಾಲಿನೋಳು ಒದೆದಂ, ಒದ್ನಂತೆ. ಆಮೇಲೆ ದ್ರೋಣ ಹೇಳ್ದ, ನಿನ್ನನ್ನು ಇಷ್ಟೇ ಪರಿಭವಕ್ಕೆ ಒಳಪಡಿಸಿದ ಸಾಲದು. ನಿನ್ನನ್ನು ನಾನು ಕೊಲ್ಲಬಹುದು, ಆದರೆ ಕೊಲ್ಲೋದಿಲ್ಲ. ಕೊಲ್ಲಲಾಗದು. ಯಾಕೆ? ಕೊಂದರೆ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ. ನಾಳೆ ಮತ್ತೆ ಇವನು ತಿರುಗಿ ಬಿದ್ದರೆ ಎಲ್ಲಿಯಾದರೂ ಅಂತ ಹೇಳಿ ಜನ ತಪ್ಪು ತಿಳ್ಕೊಳ್ತಾರೆ. ಅದಕ್ಕಾಗಿ ಒದೆದೋ ನಿಂದು ಪರಿಭವಂ ಬಡಿಸಿದುರೋ ಸಾಲ್ಗು ನಿನ್ನ ಕೊಲ್ಲಲಾಗದು ಕೊಂದಡೆ ಮೇಲಪ್ಪ ಪಗೆಗಂಜಿ ಕೊಂದಂತಾಯಿರ್ಕು ಎಂದು ಕಟ್ಟಿದ ಕಟ್ಟುಗಳನ್ನೆಲ್ಲ ಮಂತಾನೆ ಬಿಚ್ಚಿ ಕಳೆದು ಪೋಗೆಂಬುದು ದ್ರುಪದಂ ಪರಿಭವ ಅನಳನ್ ಅಳವಲ್ಲದಳುರೇ ನಿನ್ನಂ ಕೊಲ್ವನ್ನಂ ಒರ್ವ ಮಗನುಮಂ ನಿನ್ನಂ ಕೊಲ್ವನ್ನಂ ಒರ್ವ ಮಗನುಮಂ ವಿಕ್ರಮಾರ್ಜುನಂಗೆ ಪೆಂಡತಿಯಬ್ಬಳ್ ಓರ್ವ ಮಗಳು ಪಡೆದಲ್ಲದಿರೆನೆಂದೋ ಮಹಾ ಪ್ರತಿಜ್ಞಾ
ಅವನಿಗೆ ಚೆನ್ನಾಗಿ ಅವಮಾನವನ್ನು ಮಾಡಿ ಆಮೇಲೆ ಅವನ ಕಟ್ಟುಗಳನ್ನೆಲ್ಲ ತಾನೇ ಬಿಚ್ಚಿ ಹೋಗು, ಜೀವನ ಮಾಡಿಕೊ ಹೋಗು, ನಾನೇನಾದರೂ ನಿನ್ನನ್ನು ಕೊಂದರೆ ಮುಂದೆ ಇನ್ನೊಮ್ಮೆ ದೃಪದ ತಿರುಗಿ ಬಿದ್ದರೆ ಕಷ್ಟ ಅಂತ ಹೇಳಿ ದ್ರೋಣ ಕೊಂದುಬಿಟ್ಟ ಅಂತ ಆಗ್ಬಿಡುತ್ತೆ. ನೀನೇನಾದರೂ ಇನ್ನೂ ಪ್ರತೀಕಾರಕ್ಕೆ ಇಳಿದರೆ ಅದನ್ನು ನಾನು ಜಯಿಸ್ಕೊಳ್ಳಬಲ್ಲೆ, ನೀನೇನು ಮಾಡ್ತೀಯ ಮಾಡ್ಕೊ ಹೋಗು ಅಂತ ಹೇಳಿ ದಾರ್ಷ್ಟ್ಯದಿಂದ ದೃಪದನನ್ನು ದ್ರೋಣ ಕೊಲ್ಲದೆ ಕಳಿಸಿದ. ಇಲ್ಲಿ ಪಂಪ ಬೇರೆ ಯಾವುದೇ ಪ್ರಸ್ತಾಪವನ್ನು ಮಾಡೋದಿಲ್ಲ. ವ್ಯಾಸರಾದರೆ ಇಡೀ ರಾಜ್ಯವು ಕೂಡ ಈಗ ದ್ರೋಣರಿಗೆ ಸೇರಿದ್ದು, ಅರ್ಧ ರಾಜ್ಯವನ್ನು ಕೊಟ್ಟು ದೃಪದನಿಗೆ ಇನ್ನು ಅರ್ಧ ರಾಜ್ಯವನ್ನು ತಾವಿಟ್ಟುಕೊಂಡು ಕಳಿಸಿದರು ಅಂತ ಬರೀತಾರೆ. ಆದರೆ ಇಲ್ಲಿ ಸೇಡು ಮಾತ್ರವೇ ಮುಖ್ಯ ಆಗುತ್ತೆ, ಇನ್ನೇನು ಮುಖ್ಯ ಆಗಲ್ಲ. ಮಾಡಿದ ಪ್ರತಿಜ್ಞೆ ಏನು, ನನ್ನ ಶಿಷ್ಯರಿಂದ ನಿನ್ನನ್ನು ಕೈಕಾಲು ಕಟ್ಟಿಸಿಕೊಂಡು ನಿನಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ ಅಂತೇಳಿ. ಹಾಗೊಂದು ಪ್ರತಿಜ್ಞೆಯಿಂದ ಆರಂಭವಾದಂಥ ಇಂದಿನ ಕಥಾ ಸಂದರ್ಭ ಮತ್ತೊಂದು ಪ್ರತಿಜ್ಞೆಯೊಂದಿಗೇ ಮುಗಿಬೇಕು. ಯಾಕೆಂದರೆ ಇಷ್ಟು ಅವಮಾನ ಮಾಡಿಕೊಂಡು ಹೋದಂತಹ ದೃಪದ ಸುಮ್ಮನೆ ಇರ್ತಾನೆಯೇ? ಅದ್ರ ಜೊತೆಗೆ ದ್ರೋಣರು ಪರೋಕ್ಷವಾಗಿ ಹೇಳಿಬಿಟ್ಟಿದ್ದಾರೆ, ಇಷ್ಟು ಮಾಡಬೇಕಿತ್ತು ನಿನಗೆ ಮಾಡಿದ್ದೇನೆ, ಇನ್ನೂ ಏನಾದರೂ ತಿರುಗಿ ಬೀಳಬೇಕು ಅಂತ ನಿನಗಿದ್ದೀನಿ, ಬೀಳು, ಚಿಂತೆ ಇಲ್ಲ, ಅದನ್ನು ನಾನು ಜಯಿಸಿಕೊಳ್ತೇನೆ ಅಂತ ಒಂದು ಪಂಥಾಹ್ವಾನವನ್ನು ಕೊಟ್ಬಿಟ್ಟಿದ್ದಾರೆ ಇವರು. ಇಲ್ಲಿ ಆದಂಥ ಅವಮಾನದಿಂದ ಬೇಯ್ತಾ ಇದ್ದಂತಹ ದೃಪದ ಮನಸ್ಸಿನಲ್ಲಿಯೇ ಒಂದು ಸಂಕಲ್ಪವನ್ನು ಮಾಡಿಕೊಂಡಂತೆ, ಇವತ್ತು ನನಗಿಷ್ಟು ಅವಮಾನ ಮಾಡಿದೆಯಲ್ಲ, ನಿನ್ನನ್ನು ಕೊಲ್ಲುವಂಥ ಒಬ್ಬ ಮಗನನ್ನು ಯಜ್ಞದಲ್ಲಿ ನಾನು ಪಡೀತೇನೆ. ಅದರ ಜೊತೆಗೆ ನೀನು ನನಗೆ ಅವಮಾನ ಮಾಡಲಿಲ್ಲ, ನಿನ್ನ ಶಿಷ್ಯನಾದಂಥ ಅರ್ಜುನನಿಂದ ನನಗೆ ಅವಮಾನ ಮಾಡಿಸಿದೆ, ಅವನನ್ನು ನಾನು ನನ್ನ ಬುಟ್ಟಿಗೆ ಹಾಕ್ಕೊಳ್ತೇನೆ ಅಂತ. ಈಗ ನೀನು ಅರ್ಜುನನನ್ನು ಇಟ್ಟುಕೊಂಡು ನನಗೆ ಅವಮಾನ ಮಾಡಿದೆಯಲ್ಲಪ್ಪ, ಅದೇ ಅರ್ಜುನ ನನ್ನ ವಿರೋಧಿ ಅಲ್ಲ, ನನ್ನವನಾಗುವ ಹಾಗೆ, ನನ್ನ ಅಳಿಯನಾಗುವ ಹಾಗೆ ನಾನು ಮಾಡ್ಕೊಳ್ತೇನೆ. ಅಂದರೆ ರಾಜಕೀಯದಲ್ಲಿ ದಾಳವನ್ನು ಉರುಳಿಸೋದು ಅಂತ. ನೀನು ಅವನನ್ನು ಸ್ಪರ್ಧೆಯಿಂದ ತಂದಿಟ್ಟರೆ ಅವನನ್ನು ನನ್ನೊಳಗೆ ನಾನು ಮಾಡ್ಕೊಳ್ತೀನಿ ಅಂತ. ಇವತ್ತಿನ ಆಟದಲ್ಲಿ ನೀನು ಗೆದ್ದಿದೀಯಾ, ಆದರೆ ಮುಂದಿನ ಆಟ ನಂದು. ಮುಂದಿನ ಆಟದಲ್ಲಿ ನಾನು ನಿನ್ನನ್ನು ಕೊಲ್ಲುವಂಥ ಮಗನನ್ನು ಪಡೆದು ತಂದು ನಿಲ್ಲಿಸ್ತೀನಿ, ಅವ್ರ ಜೊತೆಗೆ ಅವತ್ತು ನಿನ್ನ ರಕ್ಷಣೆಗೆ ಅರ್ಜುನನೂ ಇಲ್ಲದೆ ಇದ್ದಾಗ ಮಾಡ್ತೀನಿ ಅಂತ. ಮುಂದಿನ ಆಟದಲ್ಲಿ ದ್ರೋಣರ ಪಕ್ಕ ಅರ್ಜುನ ನಿಲ್ಲೋದಿಲ್ಲ, ಅವನು ನನ್ನ ಅಳಿಯನಾಗಿ ನನ್ನ ಪಕ್ಕ ನಿಂತಿರ್ತಾನೆ. ಅದು ಹೇಗಾಗುತ್ತೆ ನೋಡೋಣ ಅಂತ ಹೇಳಿ ಪ್ರತಿಜ್ಞಾರೂಢನಾಗಿ ಪ್ರತಿಜ್ಞೆಯನ್ನು ಮಾಡಿ ಹೋದಂತೆ. ಒಂದು ಪ್ರತಿಜ್ಞೆಯಿಂದ ಇನ್ನೊಂದು ಪ್ರತಿಜ್ಞೆ. ಈ ಪ್ರತಿಜ್ಞೆಯಿಂದ ಮುಂದೇನಾಗುತ್ತೆ, ದ್ರೋಣನನ್ನು ಕೊಲ್ಲುವಂತಹ ಮಗನನ್ನು ದೃಪದ ಪಡೆದನೆ, ಅರ್ಜುನನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುವ ಹಾಗೆ ಮಗಳನ್ನು ಪಡೆದನೆ ಎನ್ನುವುದನ್ನು ಮುಂದಿನ ಕಥಾ ಸಂದರ್ಭಗಳಲ್ಲಿ ನಾವು ಕಾಣಬಹುದು. ಇವತ್ತು ಈ ಗಮಕ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮಲೆನಾಡು ಗಮಕ ಕಲಾ ಟ್ರಸ್ಟ್ಗೆ ಹಾಗೂ ಇದನ್ನು ಆಲಿಸಿದಂತಹ ಎಲ್ಲ ಶ್ರೋತೃಗಳಂತ ತಮಗೆ ವಾಚನ ಮಾಡಿದ ವ್ಯಾಖ್ಯಾನ ಮಾಡಿದಂಥ ನಾವಿಬ್ಬರು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಕೇಳಿದ ಎಲ್ಲರಿಗೂ ಮಂಗಳ ಆಗುವ ಹಾಗೆ ಮಂಗಳ ಪದ್ಯವನ್ನು ಈ ವಾಚನ ಮಾಡ್ತಾರೆ. ಕ್ಷಯಂ ನಣಂ ಇಲ್ಲ ಕೇಳ್ದು ಕಡೆಗಂಡವಂ ಆವಂ ಇಲ್ಲ, ಕ್ಷಯಂ ನಣಂ ಇಲ್ಲ ಕೇಳ್ದು ಕಡೆಗಂಡವಂ ಆವಂ ಇಲ್ಲ, ಕಲ್ತೊಡೆ ಅಕ್ಷಯ ನಿಧಿ ತಾನೇ ತಂದಂ ಒಸೆದು ಓಲಗಿ ಪಂಗೆ ಅರಿದಿಲ್ಲ ಎನಿಬ್ಬ ವಾಂಗ್ಮಯಂ ಅನಿಕರ್ತಂ ಅಂಬಿಕೆ ಸರಸ್ವತಿ ಮಮ್ಮುಖ ಪದ್ಮರಂಗದ ಏಳ್ಗೆಯಂ ಎಡೆಗೊಂಡು ಕೊಂಡು ಕೊನೆಗೆ ಅರಿಗಂಗೆ ವಿಶುದ್ಧ ಬುದ್ಧಿಯಂ ಓಂ ಶಾಂತಿ ಶಾಂತಿ ಶಾಂತಿ.